Hi students, welcome to today class. ನಾವು ಲಾಸ್ಟ್ ಕ್ಲಾಸಲ್ಲಿ ವೇಟೆಡ್ ಆವರೇಜ್ ಆಫ್ ಪ್ರೈಸ್ ರಿಲೇಟಿವ್ ಮೆಥಡ್ ಟಾಪಿಕ್ನ ಸ್ಟಾರ್ಟ್ ಮಾಡಿದ್ವಿ. ಆ ಟಾಪಿಕಲ್ಲಿ ಎರಡು ಸಬ್ ಕಾನ್ಸೆಪ್ಟ್ಸ್ ಬರುತ್ತೆ, ಒಂದು ಅರ್ಥಮೆಟಿಕ್ ಮೀನು, ಇನ್ನೊಂದು ಜಿಯೋಮೆಟ್ರಿಕ್ ಮೀನ್. ಈಗ ಆಲ್ರೆಡಿ ಅರ್ಥಮೆಟಿಕ್ ಮೀನ್ ಬೇಸ್ ಆಗಿ ಇಟ್ಕೊಂಡು ವೇಟೆಡ್ ಆವರೇಜ್ ಆಫ್ ಪ್ರೈಸ್ ರಿಲೇಟಿವ್ ಮೆಥಡ್ನ ಕ್ಯಾಲ್ಕುಲೇಟ್ ಮಾಡುವಂತಹ ಒಂದು ಪ್ರಾಬ್ಲಮ್ಸ್ ಆ್ಯಂಡ್ ಸೊಲ್ಯೂಷನ್ನ ಲಾಸ್ಟ್ ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡಿದ್ದೆ. ಹಾಗಾಗಿ ಇವತ್ತಿನ ಕ್ಲಾಸಲ್ಲಿ ಜಿಯೋಮೆಟ್ರಿಕ್ ಮೀನ್ ಬೇಸ್ ಆಗಿ ಇಟ್ಕೊಂಡು ವೇಟೆಡ್ ಆವರೇಜ್ ಪ್ರೈಸ್ ರಿಲೇಟಿವ್ ಮೆಥಡ್ನ ಯಾವ ರೀತಿ ಸಾಲ್ವ್ ಮಾಡಬೇಕು ಅಂತ ಹೇಳ್ಕೊಡ್ತಾ ಹೋಗ್ತೀನಿ. ಹಾಗಾಗಿ ಇದಕ್ಕೆ ಬೇಕಾಗಿರೋಂಥ ಒಂದು ಪ್ರಾಬ್ಲಮ್ಸ್ನ ನಾನು ಆಲ್ರೆಡಿ ಬೋರ್ಡ್ ಮೇಲೆ ಬರೆದಿದ್ದೀನಿ. ಓಕೆನಾ? ನಾವು ಯಾವಾಗ ಜಿಯೋಮೆಟ್ರಿಕ್ ಮೀನ್ಗೆ ರಿಲೇಟೆಡ್ ಇರೋಂಥ ಪ್ರಾಬ್ಲಮ್ಸ್ ಡಿಸ್ಕಸ್ ಮಾಡೋದಕ್ಕೆ ಹೋಗ್ತೀವಿ, ನಮಗೆ ಫಸ್ಟ್ ಬೇಕಾಗಿರೋಂಥದ್ದು ಲಾಗರಿಥಮ್ ಆ್ಯಂಡ್ ಆಂಟಿಲಾಗ್ ಟೇಬಲ್. ಹಾಗಾದರೆ ಆ ಲಾಗರಿಥಮ್ ಆಂಟಿಲಾಗ್ ಟೇಬಲ್ನ ನೀವು ರೆಡಿ ಇಟ್ಕೊಂಡಿರಿ. ಆ ರೆಡಿ ಇಟ್ಕೊಂಡು ನಾನು ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕಾದ್ರೆ ನಾನು ಹೇಳೋವಂತಹ ಒಂದು ಡೈರೆಕ್ಷನ್ ಬೇಸ್ ಮೇಲೆ ನೀವು ಅದನ್ನು ಲಾಗು ಆಂಟಿಲಾಗ್ ಟೇಬಲ್ನ ಯೂಸ್ ಮಾಡಿಕೊಂಡು ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾ ಹೋಗಿ ವಿಡಿಯೋ ನೋಡ್ಕೊತಾ. ಓಕೆನಾ? ಈಗ ನಾವು ಜಿಯೋಮೆಟ್ರಿಕ್ ಮೀನ್ ಬೇಸ್ ಆಗಿ ಇಟ್ಕೊಂಡು ಮಾಡೋಂಥ ಈ ಪ್ರಾಬ್ಲಮ್ಸು ಫಸ್ಟ್ ನಾವು ನೋಡ್ತಾ ಹೋದಾಗ ಇಲ್ಲಿ ಅಬ್ಸರ್ವ್ ಮಾಡೋಣ. ಕ್ವಶನ್ನ ಕ್ಯಾಲ್ಕುಲೇಟ್ ವೇಟೆಡ್ ಜಿಯೋಮೆಟ್ರಿಕ್ ಮೀನ್ ಪ್ರೈಸ್ ಇಂಡೆಕ್ಸ್ ನಂಬರ್ ಫ್ರಮ್ ದ ಫಾಲೋಯಿಂಗ್ ಡಾಟಾ. ಕೆಳಗೆ ಕೊಟ್ಟಿರುವಂತಹ ಡಾಟಾನ ಯೂಸ್ ಮಾಡಿಕೊಂಡು ವೇಟೆಡ್ ಜಿಯೋಮೆಟ್ರಿಕ್ ಮೀನ್ ಪ್ರೈಸ್ ಇಂಡೆಕ್ಸ್ ನಂಬರ್ನ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದ್ದಾರೆ. ಜಿ ಎಮ್ ಅಂದರೆ ಜಿಯೋಮೆಟ್ರಿಕ್ ಮೀನ್. ಓಕೆನಾ? ಹಾಗಾದ್ರೆ ಆ ಜಿಯೋಮೆಟ್ರಿಕ್ ಮೀನ್ನ ಕ್ಯಾಲ್ಕುಲೇಟ್ ಮಾಡೋಣ. ನಿಮಗೆ ಯಾವಾಗ ವೇಟೆಡ್ ಜಿಯೋಮೆಟ್ರಿಕ್ ಮೀನ್ ಪ್ರೈಸ್ ಇಂಡೆಕ್ಸ್ ನಂಬರ್ ಕೇಳ್ತಾರೆ, ಸಡನ್ ಆಗಿ ನಾನು ಯಾವಾಗಲೂ ಹೇಳೋದು ಯಾವ ಮೆಥಡ್ ಕೇಳಿರ್ತಾರೆ ಆ ಮೆಥಡಿನ ಫಾರ್ಮುಲಾ ಸಡನ್ ಆಗಿ ನೆನಪಾಗ್ಬಿಡ್ಬೇಕು ನಿಮಗೆ. ಮೇನ್ ಇಂಪಾರ್ಟೆಂಟ್ ಫಾರ್ಮುಲಾ ಕರೆಕ್ಟಾಗಿ ಬರೆದ್ರೆ ಅಲ್ವಾ ಪ್ರಾಬ್ಲಮ್ಸ್ ಎಲ್ಲ ಕರೆಕ್ಟ್ ಆಗೋದು. ಹಾಗಾಗಿ ವೇಟೆಡ್ ಜಿಯೋಮೆಟ್ರಿಕ್ ಮೀನ್ ಪ್ರೈಸ್ ಇಂಡೆಕ್ಸ್ ನಂಬರ್ ಫಾರ್ಮುಲಾ ಏನು? P01 is equal to antilog of summation W log P divided by summation W ಅಲ್ವಾ? ಸೊ ಆ ಫಾರ್ಮುಲಾ ಮತ್ತೆ ನಾನು ಲೇಟರ್ ಬರೀತಾ ಹೋಗ್ತೀನಿ. ಆ ಫಾರ್ಮುಲಾ ನೀವು ನೆನ್ಪಿಟ್ಕೊಳ್ಳಿ. ಹಾಗಾದ್ರೆ ಪ್ರಾಬ್ಲಮ್ ಸ್ಟಾರ್ಟ್ ಮಾಡ್ತಾ ಹೋಗೋಣ. ಪ್ರಾಬ್ಲಮ್ ಸ್ಟಾರ್ಟ್ ಮಾಡಬೇಕಾದ್ರೆ ಫಸ್ಟ್ ಇಲ್ಲಿ ಕೆಳಗಡೆ ಏನು ಇನ್ಫಾರ್ಮೇಷನ್ಸ್ ಕೊಟ್ಟಿದ್ದಾರೆ ಅಂತ ಇನ್ನೊಂದ್ಸತಿ ಅಬ್ಸರ್ವ್ ಮಾಡಿ. ಐಟಮ್ಸ್, ಎಕ್ಸ್ಪೆನ್ಸಸ್, ಬ್ರಾಕೆಟಲ್ಲಿ ಪರ್ಸೆಂಟೇಜ್ ಇದೆ, ಪ್ರೈಸ್ ಕೊಟ್ಟಿದ್ದಾರೆ, ಅದರಲ್ಲಿ ಬೇಸ್ ಇಯರ್, ಕರೆಂಟ್ ಇಯರ್ ಇದೆ. ಓಕೆ, ಇನ್ಫಾರ್ಮೇಷನ್ ಎಲ್ಲ ನೋಡಿದಾಗ ಫಸ್ಟ್ ನಮಗೆ ಐಟಮ್ಸ್ ಇದೆ. ಐಟಮ್ಸ್ ನೇಮ್ ABCDE ಅಂತ ಹೇಳಿ ಕೊಟ್ಟಿದ್ದಾರೆ. ಅದು ಯಾವ್ದಾದ್ರು ಸಿಂಬಲ್ ಕೊಟ್ಟರೆ ನಮಗೆ ಪ್ರಾಬ್ಲಮ್ ಇಲ್ಲ. ಸದ್ಯಕ್ಕೆ ಇಲ್ಲಿ ಇಮ್ಯಾಜಿನೇಷನ್ ABCD ಅನ್ನೋ ಒಂದು ಐಟಮ್ನ ಇಟ್ಕೊಂಡು ಸ್ಟಡಿ ಮಾಡೋದು ಕೇಳಿದ್ದಾರೆ. ಹಾಗಾಗಿ ಅವ್ರು ಏನು ಕೊಟ್ಟಿದ್ದಾರೆ ಅದೇ ಐಟಮ್ಸ್ಗಳನ್ನ ನಾನು ಕೂಡ ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ ಬೇಕಲ್ವಾ, ನಾನು ಬರ್ಕೊಂತ ಹೋಗ್ತೀನಿ. ಹಾಗಾದ್ರೆ ಸೊಲ್ಯೂಷನ್ ಮಾಡ್ತಾ ಹೋಗೋಣ ಮಕ್ಕಳೇ. ಸೊಲ್ಯೂಷನ್ ಸ್ಟಾರ್ಟ್ ಮಾಡಿದಾಗ ಫಸ್ಟ್ ಏನು ಕೊಟ್ಟಿದ್ದಾರೆ? ಐಟಮ್ಸ್. ಹಾಗಾದ್ರೆ ಐಟಮ್ಸ್ ಏನು? ABCDE. ಓಕೆ, ಹಾಗಾದ್ರೆ ಐಟಮ್ಸ್ ಬರ್ಕೊಂಡೆ. ಐಟಮ್ಸ್ ಆದ್ಮೇಲೆ ನೆಕ್ಸ್ಟ್ ಏನಿದೆ? ಎಕ್ಸ್ಪೆನ್ಸಸ್ ಅಂತ ಇದೆ. ಎಕ್ಸ್ಪೆನ್ಸಸ್ ಬ್ರಾಕೆಟ್ ಅಲ್ಲಿ ಏನು ಕೊಟ್ಟಿದ್ದಾರೆ? ಪರ್ಸೆಂಟೇಜ್ ಕೊಟ್ಟಿದ್ದಾರೆ. ಹಾಗಾದ್ರೆ ಫಸ್ಟ್ ಎಕ್ಸ್ಪೆನ್ಸಸ್ ಅಂದ್ರೆ ಏನು? ಎಕ್ಸ್ಪೆನ್ಸಸ್ ಅಂದ್ರೆ ಏನಲ್ಲ, ಸೊ ನಿಮಗೆ ಆಲ್ರೆಡಿ ಲಾಸ್ಟ್ ಪ್ರಾಬ್ಲಮ್ಸ್ ಅಲ್ಲಿ ವೇಟ್ ಅಂತ ಕೊಟ್ಟಿದ್ರು. ಅರ್ಥಮೆಟಿಕ್ ಮೀನ್ ಬೇಸ್ ಆಗಿ ಇಟ್ಕೊಂಡು ವೇಟೆಡ್ ಆವರೇಜ್ ಪ್ರೈಸ್ ಇಂಡೆಕ್ಸ್ ನಂಬರ್ನ ಕ್ಯಾಲ್ಕುಲೇಟ್ ಮಾಡಕ್ಕೆ ಹೋದಾಗ ನಿಮಗೆ ವೇಟ್ ಅಂತ ಕೊಟ್ಟಿದ್ರು. ಆ ವೇಟ್ನ W ಅಂತೇಳಿ ನೀವು ತಗೊಂಡು ಪ್ರಾಬ್ಲಮ್ಸ್ ಮಾಡೋದನ್ನ ಕಲ್ತಿದ್ರಿ ಅಲ್ವಾ. ವೇಟಿಗೆ ಇನ್ನೊಂದು ಹೆಸರೇ ಎಕ್ಸ್ಪೆನ್ಸಸ್, ಬೇರೆ ಏನಲ್ಲ. ವೇಟಿಗೆ ಇನ್ನೊಂದು ಹೆಸರೇನು? ಎಕ್ಸ್ಪೆನ್ಸಸ್. ನಾನು ಹೇಳಿದ್ದೀನಿ W ಅನ್ನೋ ಒಂದು ಸಿಂಬಲ್ ಏನಿರುತ್ತೆ, ಯಾವ ಸಿಂಬಲು? W ಅನ್ನೋ ಈ ಸಿಂಬಲು. W ಅಂದರೆ ವೇಟು, ವೇಟ್ ಅಂತಾನೆ ಕೊಡಬೇಕು ಅಂತ ಏನಿಲ್ಲ. ವೇಟ್ ಅನ್ನೋ ಬದಲಿ ಎಕ್ಸ್ಪೆನ್ಸಸ್ ಅಂತಲೂ ಅಂತಾರೆ. ನೆನಪಿಟ್ಕೊಳ್ಳಿ, ಎಕ್ಸಾಮಲ್ಲಿ ನಿಮಗೆ ವೇಟ್ ಅಂತಾನೆ ಡೈರೆಕ್ಟಾಗಿ ಕೊಡಲ್ಲ, ಕೆಲವು ಕಡೆ ನಿಮಗೆ ಎಕ್ಸ್ಪೆನ್ಸ್ ಅಂತಾನು ಕೊಡ್ಬೋದು. ಇದು ಬಿಟ್ಟು ಇನ್ನು ಬಜೆಟ್ ಅಂತ ವರ್ಡ್ ಯೂಸ್ ಮಾಡ್ಬೋದು. ಇನ್ನು ಹಲವಾರು ಸಿಂಬಲ್ಗಳು ಏನು ಬರ್ಬೋದು ಅನ್ನೋದನ್ನ ನಾನು ಫಾರ್ಮುಲಾನ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಹೇಳಿದ್ದೀನಿ. ಅದನ್ನ ಗಮನದಲ್ಲಿ ಇಟ್ಕೊಂಡ್ರೆ ನಿಮಗೆ ಇಲ್ಲಿ ಪ್ರಾಬ್ಲಮ್ಸ್ ಏನಾಗುತ್ತೆ, ಈಸಿ ಆಗುತ್ತೆ. ಹಾಗಾದ್ರೆ ಈಗ ಎಕ್ಸ್ಪೆನ್ಸಸ್ ಅಂದ್ರೆ ಏನು? W ಅಂತ ಸಿಂಬಲ್ ಗೊತ್ತಾಯ್ತಲ್ವಾ. ಹಾಗಾದ್ರೆ ಆ ಎಕ್ಸ್ಪೆನ್ಸಸ್ ಏನು ಕೊಟ್ಟಿದ್ದಾರೆ ವ್ಯಾಲ್ಯೂಸ್ಗಳನ್ನ ನಾನು ಇಲ್ಲಿ ಬರಿತಾ ಹೋದಾಗ ಫಸ್ಟ್ 30 ಇದೆ, ಎಗೆ, ಬಿಗೆ 15 ಇದೆ, ಸಿಗೆ 20 ಇದೆ, ಡಿಗೆ 10 ಇದೆ, ಇಗೆ ಎಷ್ಟಿದೆ? 25 ಇದೆ. ಓಕೆನಾ? ಈ ಕಾಲಮ್ ಕ್ರಿಯೇಟ್ ಮಾಡಿದ್ವಿ. ಈ ಕಾಲಮ್ ಅಲ್ಲಿ ಒಂದು ಅಬ್ಸರ್ವ್ ಮಾಡಬೇಕು. ಏನು ಅಬ್ಸರ್ವ್ ಮಾಡಬೇಕು ಅಂದ್ರೆ ಬ್ರಾಕೆಟ್ ಅಲ್ಲಿ ಪರ್ಸೆಂಟೇಜ್ ಕೊಟ್ಟಿದ್ದಾರೆ. ಅಂದ್ರೆ ಇಲ್ಲಿರುವಂತ ಎಲ್ಲಾ ವ್ಯಾಲ್ಯೂಸ್ಗಳು ಪರ್ಸೆಂಟೇಜ್ ಅಲ್ಲಿ ಇದೆ ಅಂತೇಳಿ ಅರ್ಥ. ಹಾಗಾದ್ರೆ ಪರ್ಸೆಂಟೇಜ್ ಅಲ್ಲಿ ಇದೆ ಅಂತ ಅಂದಾಗ ನಮಗೆ ಈ W ಕಾಲಮ್ ಟೋಟಲ್ ಬೇಕಲ್ವಾ. ಹಾಗಾದ್ರೆ ಪರ್ಸೆಂಟೇಜ್ ಅಂದ್ರೆ ಎಷ್ಟು? 100 ಅಲ್ವಾ. ಹಾಗಾಗಿ ಟೋಟಲ್ ಎಷ್ಟು? 100 ಅಂತ ನಮ್ಗೆ ಅಡ್ವಾನ್ಸ್ ಗೊತ್ತಾಗುತ್ತೆ. ಬೇಕಾದ್ರೆ ಕೌಂಟ್ ಮಾಡಿ ನೋಡಿ. 30 + 15 45, 45 + 20 55, 65, 75, 80, 90, 100 ಎಷ್ಟು ಟೋಟಲ್ ಮಾಡಿದ್ರೆ ನಾನು 100 ಬರ್ತಾ ಇದೆ. ಈ W ಕಾಲಮ್ ಸಮೇಷನ್ W ಆಗುತ್ತೆ. ನೀವೇನು ಆ್ಯಡ್ ಮಾಡಲೇಬೇಕು ಅಂತ ಏನಿಲ್ಲ. ಯಾವಾಗ ಪರ್ಸೆಂಟೇಜ್ ಅಲ್ಲಿ ಕೊಡ್ತಾರೆ ಆ ಪರ್ಸೆಂಟೇಜ್ ಅಲ್ಲಿ ಆಲ್ರೆಡಿ A ಇಂದ E ಮಟ್ಟ ವ್ಯಾಲ್ಯೂಸ್ಗಳು ಏನಾಗಿದೆ ಪರ್ಸೆಂಟೇಜ್ ಅಲ್ಲಿ ಡಿವೈಡ್ ಆಗಿಬಿಟ್ಟಿದೆ. ಯಾವ್ಯಾವ ಐಟಮ್ ಎಷ್ಟೆಷ್ಟು ಪರ್ಸೆಂಟೇಜ್ ಅಂತೇಳಿ ಗೊತ್ತಾಯ್ತಲ್ಲ. ನೆಕ್ಸ್ಟ್ ಪ್ರೈಸ್. ಪ್ರೈಸ್ ಸಿಂಬಲ್ ನಿಮಗೆಲ್ಲರಿಗೂ ಗೊತ್ತು, P ಅಂತೇಳಿ. ಅದರಲ್ಲಿ ಬೇಸ್ ಇಯರ್ P,
ಪಿ ನಾಟ್ ಆಗುತ್ತಲ್ವಾ, ಕರೆಂಟ್ ಇಯರ್ ಪ್ರೈಸ್ ಏನಾಗುತ್ತೆ P1 ಆಗುತ್ತೆ. ನಾನು ಯಾವಾಗ ಹೇಳೋದು ಯಾವ ಥರ, ಪ್ರೈಸ್ ಸಿಂಬಲ್ ಏನು P, ಬೇಸ್ ಇಯರ್ಗೆ ನಾಟ್, ಪ್ರೈಸ್ ಸಿಂಬಲ್ P, ಕರೆಂಟ್ ಇಯರ್ಗೆ 1, P0 P1 ರೆಡಿ ಇದೆ. ಹಾಗಾದ್ರೆ ನಾನು ಬರೀತಾ ಹೋಗೋಣವಾ, P0 ಫಸ್ಟ್ ಏನು ಕೊಟ್ಟಿದ್ದಾರೆ 100, 20, 70, 20, 40 ಕೊಟ್ಟಿದ್ದಾರೆ. ನಮಗೆಲ್ಲ ಫಾರ್ಮುಲಾ ಟೋಟಲ್ ರಿಕ್ವೈರ್ಮೆಂಟ್ ಇರಲ್ಲ, ಹಾಗಾಗಿ ಯಾವ್ದು ರಿಕ್ವೈರ್ಮೆಂಟ್ ಇರುತ್ತೆ ಅದನ್ನು ಮಾಡ್ತಾ ಹೋಗಿ. ನೆಕ್ಸ್ಟ್ P1 ಸಿಂಬಲ್ ನೋಡ್ತಾ ಹೋಗೋಣ, 90, 20, 60, 50, 55 ಓಕೆನಾ. ಹಾಗಾದ್ರೆ P0 ಮತ್ತೆ P1 ಸಿಂಬಲ್ ರೆಡಿ ಆಯಿತು. ಇದಾದ್ಮೇಲೆ ನೆಕ್ಸ್ಟ್ ನಮಗೆ ಏನು ಬೇಕು ಅನ್ನೋದನ್ನ ನಾವು ಫಾರ್ಮುಲಾ ಬೇಸ್ ಮೇಲೆ ಡಿಸೈಡ್ ಮಾಡಬೇಕು. ಈಗ ನಾನು ಕ್ವಶನ್ನ ರಬ್ ಮಾಡ್ತೀನಿ, ಸ್ಪೇಸ್ ಬೇಕಲ್ವಾ. ಓಕೆ, ಪ್ರಾಬ್ಲಮ್ಸಿಗೆ ರಿಲೇಟೆಡ್ ಇರೋ ಎಲ್ಲದನ್ನು ನಾನು ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ, ಬರೆದಿದ್ದೀನಿ. ಹಾಗಾದ್ರೆ ಇಲ್ಲಿ ಅಬ್ಸರ್ವ್ ಮಾಡ್ತಾ ಹೋಗಿ, ವೇಟೇಜ್ ಆವರೇಜ್ ಆಫ್ ಪ್ರೈಸ್ ರಿಲೇಟಿವ್ ಮೆಥಡ್ ಬೇಸ್ಡ್ ಆನ್ ಜಾಮೆಟ್ರಿಕ್ ಮೀನ್. ಜಾಮೆಟ್ರಿಕ್ ಮೀನ್ ಬೇಸ್ ಆಗಿ ಇಟ್ಕೊಂಡು ಅವೇನು ವೇಟೇಜ್ ಆವರೇಜ್ ಪ್ರೈಸ್ ರಿಲೇಟಿವ್ ಮೆಥಡ್ ಮಾಡಕ್ಕೆ ಹೋಗ್ತಾ ಇದೀವಿ. ಈಗ ಆ ಫಾರ್ಮುಲಾ ಏನಿದೆ, P0 = ಆಂಟಿ ಲಾಗ್. ಓಕೆನಾ, ಫುಲ್ ಬರ್ದಿದ್ದೀನಿ ನಾನು ಆಂಟಿ ಲಾಗ್ ಅಂತ. ಕೆಲವರು ಎಲ್ ಅಂತಾನು ಬರೆಸ್ತಾರೆ, ಎರಡೂ ಒಂದೇ, ಯಾವುದಾದ್ರೂ ಓಕೆ. ಆಂಟಿ ಲಾಗ್ ಆಫ್, ಇದನ್ನ ಆಫ್ ಅನ್ಬೇಕು, ಇಂಟು ಅಲ್ವಾ. ಆಂಟಿ ಲಾಗ್ ಆಫ್ ಸಮೇಷನ್ W log P ಡಿವೈಡೆಡ್ ಬೈ ಸಮೇಷನ್ W. ಓಕೆನಾ, ಫಾರ್ಮುಲಾ ಇಲ್ಲಿ ಅಬ್ಸರ್ವ್ ಮಾಡಿ. ಈಗ ಫಾರ್ಮುಲಾ ಪ್ರಕಾರ ನಮಗೆ ಯಾವ ಇನ್ಫಾರ್ಮೇಶನ್ ಬೇಕು ಆ ಇನ್ಫಾರ್ಮೇಶನ್ ಕ್ರಿಯೇಟ್ ಮಾಡ್ಕೋಬೇಕು. ಓಕೆನಾ, ಹಾಗಾದ್ರೆ ಫಾರ್ಮುಲಾ ಪ್ರಕಾರ ಬಂದಾಗ ಫಸ್ಟ್ ಸಮೇಷನ್ W ಬೇಕು ಅಂತ ಇಲ್ಲಿ 1 ನೋಡ್ತಾ ಇದ್ವಿ, ಲಾಗ್ P ಬೇಕು ಅಂತ 1 ನೋಡ್ತಾ ಇದ್ವಿ. ಇಲ್ಲೂ ಕೂಡ W ಎರಡು ಕಡೆ ಇದೆ. ಹಾಗಾದ್ರೆ ಲಾಗ್ P W ಎರಡು ಬೇಕು. W ಆಲ್ರೆಡಿ ಪ್ರಾಬ್ಲಮ್ಸ್ ಎಲ್ಲ ಅವರೇ ಕೊಟ್ಟಿದ್ದಾರೆ. W ಅಂದ್ರೆ ವೇಟ್ ಅಲ್ವಾ, ಅದನ್ನ ಎಕ್ಸ್ಪೆನ್ಸಸ್ ಅಂತ ಕೊಟ್ಟಿದ್ರು. ಆ ಎಕ್ಸ್ಪೆನ್ಸಸ್ ನಾವು ವೇಟ್ ಅಂತೇಳಿ ಆಲ್ರೆಡಿ ಬರ್ಕೊಂಡು ಟೋಟಲ್ ಮಾಡಿದ್ವಿ. 100 ಇದೆ, ಟೋಟಲ್ ಮಾಡೋದು ಬೇಡ, ಯಾಕಂದ್ರೆ ಪರ್ಸೆಂಟೇಜ್ 100 ಇರುತ್ತೆ ಅಂತ ಆಗ ಹೇಳಿದ್ದೆ. ಹಾಗಾದ್ರೆ ನಾವು ಅಡ್ವಾನ್ಸ್ ಆಗಿ ಬರ್ಕೋಬಹುದು ನೋಡಿ. ಈ ಫಾರ್ಮುಲಾಕ್ಕೆ ಏನು ಬೇಕು, P01 = ಆಂಟಿ ಲಾಗ್ ಆಫ್. ಓಕೆನಾ, ಇಲ್ಲಿ ಸಮೇಷನ್ W log P ಫೈಂಡ್ ಔಟ್ ಮಾಡಿಲ್ಲ, ಸಮೇಷನ್ W ಫೈಂಡ್ ಆಲ್ರೆಡಿ ಪ್ರಾಬ್ಲಮ್ಸ್ ಅಲ್ಲಿ ಕೊಟ್ಟಿದ್ದಾರೆ. ಸಮೇಷನ್ W ಎಷ್ಟು ಈಗ 100. ಓಕೆನಾ, ಈಗ 100 ರೆಡಿ ಇದೆ. ಸಮೇಷನ್ W, ಸಮೇಷನ್ ಆರ್ ಸಿಗ್ಮಾ W. ಹಾಗಾದ್ರೆ ನೆಕ್ಸ್ಟ್ ಏನು ಬೇಕು, W ಆದಮೇಲೆ ಲಾಗ್ P ಬೇಕು. ಲಾಗ್ P ಬೇಕು, ಹಾಗಾಗಿ ಲಾಗ್ P ಕಾಲಮ್ನ ಕ್ರಿಯೇಟ್ ಮಾಡಿದ್ವಿ. ಲಾಗ್ P ಕಾಲಮ್ ಬೇಕು ಅಂದ್ರೆ ಫಸ್ಟ್ P ಕಂಡು ಇಟ್ಕೋಬೇಕಲ್ವಾ. ಹಾಗಾಗಿ P ಫಸ್ಟ್ ಕ್ರಿಯೇಟ್ ಮಾಡ್ಕೋಬೇಕು. P ಆದ್ಮೇಲೆ ಆ P ಗೆ ಲಾಗ್ ಅಪ್ಲೈ ಮಾಡೋಣ, ಅವಾಗ ಲಾಗ್ P ಸಿಗುತ್ತೆ. ಆ ಲಾಗ್ P ನ W ಮಲ್ಟಿಪ್ಲೈ ಮಾಡಬೇಕು ಅಂತೇಳಿ ಫಾರ್ಮುಲಾ ಮೂಲಕ ಗೊತ್ತಾಗ್ತಾ ಇದೆ. ಆಮೇಲೆ W ಗೆ ಲಾಗ್ P ನ ಮಲ್ಟಿಪ್ಲೈ ಮಾಡೋಣ. ಹಾಗಾದ್ರೆ ನಮಗೆ ಬೇಕಾಗಿರೋ ಕಾಲಮ್ ಏನು, ಜಾಮೆಟ್ರಿಕ್ ಮೀನ್ ಬೇಸ್ ಆಗಿ ಪ್ರಾಬ್ಲಮ್ಸ್ ಮಾಡಕ್ಕೆ ಹೋದಾಗ P ಲಾಗ್ P W ಲಾಗ್ P, P ಲಾಗ್ P W ಲಾಗ್ P ನೆನಪಿಟ್ಕೊಂಡ್ರೆ ಮುಗಿದು. ಭಾಳ ಈಸಿ ಇದೆ ನೋಡಿ. P ಅಲ್ವಾ, ಮತ್ತೆ ಲಾಗ್ P ಮತ್ತೆ W ಲಾಗ್ P. ಹಾಗಾದ್ರೆ ನೆಕ್ಸ್ಟ್ P ಕಂಡಿದ್ದಕ್ಕೆ ನಾವು ಮುಂದೆ ಹೋಗೋಣ. ಹಾಗಾದ್ರೆ P ಕಂಡಿಬೇಕಂದ್ರೆ P ಒಂದು ಫಾರ್ಮುಲಾ ಇದೆ, ಇದು ಬಿಗ್ ಲೆಟರ್ ಅಲ್ಲಿ ಬರ್ಕೋಬೇಕು, ಯಾವಾಗ ಕ್ಯಾಪಿಟಲ್ ಲೆಟರ್. P ಫಾರ್ಮುಲಾ ಏನು, P1 / P0 × 100 ಅಲ್ವಾ. ಇದು ಆಲ್ರೆಡಿ ನೀವು ಅರ್ಥಮೆಟಿಕ್ ಮೀನ್ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೇನೆ ಕಲ್ತಿದ್ದೀರಾ. ಸೇಮ್ ಅಲ್ಲೂ ಏನು ಫೈಂಡ್ ಔಟ್ ಮಾಡ್ತೀರಾ P, ಇಲ್ಲೂ ಕೂಡ ಅದೇ ಥರ ಕ್ಯಾಲ್ಕುಲೇಷನ್ಸ್ ಸೇಮ್ ಇರುತ್ತೆ P. ಹಾಗಾದ್ರೆ P ಏನಂದ್ರೆ P1 / P0 × 100, P1 / P0 × 100 ಅಂತ ಹೇಳ್ತೀರಾ. ಹಾಗಾದ್ರೆ 90 / 100 × 100. ನೆಕ್ಸ್ಟ್ 20 / 20 × 100, 60 / 70 × 100, 15 / 20 × 100. ನೆಕ್ಸ್ಟ್ 55 / 40 × 100. ಮಿಸ್ ಆಗಿ ನಾನು ಹೇಳಿದ್ದೀನಲ್ಲ, ಯಾವಾಗಲೂ ಹೇಳ್ತಿರ್ತೀನಲ್ಲ, ಮಿಸ್ ಆಗಿ ನೀವು ಡಿವೈಡ್ ಮಾಡೋಂಥ ವ್ಯಾಲ್ಯೂಸ್ಗಳು P1 ಅಲ್ಲಿ P1 P0 ಡಿವೈಡ್ ಮಾಡಬೇಕು. ಮತ್ತೆ 90 / 100 ಮಾಡೋದು 100 / 90, 20 / 20 ಏನಾದರೂ ಮಾಡ್ತಾ ಹೋಗ್ಬಿಟ್ರೆ ತಪ್ಪಾಗೋ ಚಾನ್ಸಸ್ ಭಾಳ ಇರುತ್ತೆ. ಹುಷಾರಾಗಿ ಮಾಡಿ. ಹಾಗಾದ್ರೆ ಈ ರೀತಿ ವ್ಯಾಲ್ಯೂಸ್ಗಳನ್ನ ಡಿವೈಡ್ ಮಾಡಿದ ಮೇಲೆ ಆನ್ಸರ್ ಎಷ್ಟು ಬರುತ್ತೆ ಅಂತ ನೋಡ್ತಾ ಹೋದಾಗ ಈ ರೀತಿಯಾದಂಥ ಆನ್ಸರ್ಗಳು ಬರ್ತಾ ಹೋಗುತ್ತೆ ನೋಡಿ ಅಲ್ವಾ. ಸೊ ನೀವು ಕ್ಯಾಲ್ಕುಲೇಟರಲ್ಲಿ ಈ ರೀತಿ ಡಿವೈಡ್ ಮಾಡಿ ಎಲ್ಲ ಮಾಡ್ತಾ ಹೋಗಿ ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ ಈ ವ್ಯಾಲ್ಯೂಸ್ಗಳು ಸಿಗ್ತಾ ಹೋಗುತ್ತೆ. ಓಕೆನಾ, ನಾನು ಡೈರೆಕ್ಟಾಗಿ ಬುಕ್ಸ್ ನೋಡಿ ಬರ್ದಿದ್ದೀನಿ, ತಪ್ಪಿರ್ಬೋದು ಹೇಳೋಕ್ಕಾಗಲ್ಲ, ನೀವು ಚೆಕ್ ಮಾಡಿ ಅಂತ ನಾನು ಯಾವಾಗಲೂ ಪ್ರತಿ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ. ಆದರೆ ಇದು ಮಾತ್ರ ತಪ್ಪಿಲ್ಲ, ಯಾಕಂದರೆ ನಾನು ಚೆಕ್ ಮಾಡಿದ್ದೀನಿ. ಈ ಪ್ರಾಬ್ಲಮ್ಸು ಲಾಗ್ ಅಲ್ವಾ ನೋಡೋದು, ನಾನು ಅಡ್ವಾನ್ಸಾಗಿ ಚೆಕ್ ಮಾಡಿ ಸೊ ನಾನು ಮಾಡಿದ್ದೀನಿ, ತಪ್ಪೇನಿಲ್ಲ, ಎಲ್ಲ ಕರೆಕ್ಟ್ ಇದೆ, ಫಾಲೋ ಅಪ್ ಮಾಡ್ಬೋದು P. ಓಕೆನಾ, ಹಾಗಾದರೆ P ರೆಡಿ ಇದೆ. ಈ P ಏನು ಅಪ್ಲೈ ಮಾಡಬೇಕು, ಲಾಗ್ ಅಪ್ಲೈ ಮಾಡಬೇಕು. ಹಾಗಾಗಿ ಫಸ್ಟ್
ಆಂಟಿ ಲಾಗು ಲಾಗರಿದಮ್ ಟೇಬಲಲ್ಲಿ ಲಾಗರಿದಮ್ ಅಂತೇಳಿ ನೋಡಿ ಇರುತ್ತೆ, ಅದನ್ನು ನಾವು ನೋಡಬೇಕಾಗುತ್ತೆ. ಈಗ ಹಾಗಾದರೆ ಲಾಗರಿದಮ್ ಟೇಬಲ್ ನಾನು ರೆಡಿ ಮಾಡ್ಕೊತೀನಿ. ಓಕೆ ಮಕ್ಕಳೇ, ನಾನು ಬುಕ್ಸಲ್ಲಿರುವಂಥ ಲಾಗರಿದಮ್ ಟೇಬಲ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಹಾಗಾದರೆ ಲಾಗರಿದಮ್ ಟೇಬಲ್ ನಾನು ಓಪನ್ ಮಾಡ್ಕೊಂಡಿದ್ದೀನಿ, ನೀವು ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಲಾಗರಿದಮ್ ಟೇಬಲ್ ಬಗ್ಗೆ ಸ್ವಲ್ಪ ನೋಡ್ತಾ ಹೋದರೆ, ಲಾಗರಿದಮ್ ಟೇಬಲಲ್ಲಿ ಫಸ್ಟು 10 ಸ್ಟಾರ್ಟ್ ಆಗುತ್ತೆ. 10, 11, 12 ಅಲ್ಲಿಂದ ಸ್ಟಾರ್ಟ್ ಆಗ್ತಾ ಹೋಗಿದ್ದು ಅಪ್ ಟು ಎಲ್ಲಿ ಮಟ್ಟ ಇರುತ್ತೆ, 99 ಮಟ್ಟ ಇರುತ್ತೆ. ಸೊ ನೀವು ಯಾವಾಗಲೂ ಇದು ಕಲ್ತ್ಬಿಟ್ಟಿದ್ದೀರಾ, ಓಕೆನಾ? ನಿಮಗೆ ಹಾಗಾಗಿ ಇದ್ರ ಬಗ್ಗೆ ಸ್ವಲ್ಪ ಐಡಿಯಾ ಇರುತ್ತೆ, ಆದರೂ ಕೆಲವು ಹಿಂಟ್ಸ್ ಕೊಡ್ತಾ ಹೋಗ್ತೀನಿ. 10 ಸ್ಟಾರ್ಟ್ ಆಗುತ್ತೆ ಮಕ್ಕಳೇ. 10 ಅಂದರೆ 2 ಡಿಜಿಟ್ ಅಲ್ವಾ, 2 ನಂಬರು. ನಾವು ಹಾಗಾದರೆ ಲಾಗ್ ನೋಡ್ಬೇಕಾದ್ರೆ 2 ನಂಬರ್ನೇ ನೋಡಬೇಕು, ಓಕೆನಾ? ಇಲ್ಲಿ ಏನಿದಾರಲ್ಲ 90, 100 ಈ ಥರ ಏನು ಕೊಟ್ಟಿದ್ದಾರೆ ಇವೆಲ್ಲವೂ ನೋಡ್ಬೇಕಾದ್ರೆ 2 ನಂಬರ್ಸೇ ನೋಡ್ಕೊತ ಹೋಗಬೇಕು, 1 ನಂಬರ್ಸ್ ನೋಡೋದಕ್ಕಾಗಲ್ಲ, ಓಕೆನಾ? ಹಾಗಾಗಿ 10 ಸ್ಟಾರ್ಟ್ ಆಗುತ್ತೆ. 10 ಹಿಡಿದು ಎಲ್ಲಿ ಮಟ್ಟ ಇರುತ್ತೆ, 99 ಮಟ್ಟ ಇರುತ್ತೆ. ಈ ಟೇಬಲಲ್ಲಿ 10 ಆದಮೇಲೆ ಇಲ್ಲಿ ಮೇನ್ ವ್ಯಾಲ್ಯೂಸ್ಗಳು 0 ಸ್ಟಾರ್ಟ್ ಆಗುತ್ತೆ. 10 0ಗೆ ಎಷ್ಟಿರುತ್ತೆ, 10 1ಗೆ ಎಷ್ಟಿರುತ್ತೆ, 10ಗೆ 2 ಎಷ್ಟಿರುತ್ತೆ ಅಂತ ಈ ರೀತಿ 0 9 ಮಟ್ಟ ಕೊಟ್ಟಿರ್ತಾರೆ. ಇದಾದಮೇಲೆ ಇದಕ್ಕೆ ಮತ್ತೆ ಮೇನ್ ಡಿಫ್ರೆನ್ಸ್ ಅಂತ ಇರುತ್ತೆ, ಹೌದಾ? ಮೀನ್ ಡಿಫ್ರೆನ್ಸ್ ಅಂತ ಇರುತ್ತೆ. ಈ ಮೀನ್ ಡಿಫ್ರೆನ್ಸಸ್ಸು ಕೂಡ 1 9 ಮಟ್ಟ ಇರುತ್ತೆ. ಆ್ಯಕ್ಚುಲಿ ಇಲ್ಲಿ 0 ಸ್ಟಾರ್ಟ್ ಆಗಿ 9ಗೆ ಎಂಡ್ ಆಯಿತು, ಬಟ್ ಆದರೆ ಇಲ್ಲಿ ಮೀನ್ ಡಿಫ್ರೆನ್ಸ್ 0 ಸ್ಟಾರ್ಟ್ ಆಗಿರಲ್ಲ, 1 ಸ್ಟಾರ್ಟ್ ಆಗಿರುತ್ತೆ. ಇದು ನೋಡ್ಬೇಕಾದ್ರೆ ಭಾಳ ಕೇರ್ಫುಲ್ಲಾಗಿ ನೋಡಬೇಕಾಗುತ್ತೆ. ಹಾಗಾಗಿ ನಾನು ಅದಕ್ಕೆ ಏನು ರಿಲೇಟೆಡ್ ಇದೆ ಆ ಇನ್ಫಾರ್ಮೇಷನ್ ಸ್ವಲ್ಪ ಕೊಟ್ಟಿದ್ದೀನಿ. ಇದನ್ನು ನಾವು ನೋಡೋದಕ್ಕಿಂತ ಮೊದಲೇ ಫಸ್ಟ್ ಸಿಂಪ್ಲಿಫೈ ಮಾಡ್ಕೊಡೋಣ. ಸಿಂಪ್ಲಿಫೈ ಯಾವ ಥರ ಮಾಡಬೇಕು, ಲಾಗ್ ನೋಡೋದಕ್ಕಿಂತ ಮೊದಲೇ ಲಾಗ್ ಪಿಗೆ ಲಾಗ್ ಅಪ್ಲೈ ಮಾಡೋದಕ್ಕಿಂತ ಮೊದಲೇ ಇಲ್ಲಿರುವಂಥ ವ್ಯಾಲ್ಯೂಸ್ನ ನಾವೇನು ಮಾಡಬೇಕು, ಸಿಂಪ್ಲಿಫೈ ಅಂತ ಹೇಳ್ತೀವಿ. ಅಂದರೆ ಯಾವ ಥರ ಅಂದರೆ, ಈಗ 90 ಇದೆ, 90 ಅನ್ನೋದು 2 ನಂಬರ್ ಅಲ್ವಾ, 2 ನಂಬರ್ ಇದ್ದರೆ ನಾವು 1 ಅಂತ ಬರ್ಕೊಂಡು ಒಂದು ಪಾಯಿಂಟ್ ತಗೋಬೇಕು, 1 ಪಾಯಿಂಟ್ ಅಂತ ಕನ್ಸಿಡರ್ ಮಾಡ್ತೀವಿ ಇದನ್ನು. ಸೊ ಇದನ್ನು ರೆಡ್ಯೂಸ್ ಮಾಡೋದು ಅಂತಲೂ ಹೇಳ್ತಾರೆ ಕೆಲವರು, ಹೇಳೋ ರೀತಿ ಬೇರೆ ಇದ್ದರೂ ಈ ರೀತಿಯೇ ಇದನ್ನು ಅಪ್ಲಿಕೇಬಲ್ ಮಾಡೋದು. ಈಗ ಇದು ಆದಮೇಲೆ ನೆಕ್ಸ್ಟ್ ಇಲ್ಲಿ 100 ಇದೆ. 100 ಅಂದರೆ ಎಷ್ಟು ನಂಬರ್ ಇದೆ, 3 ನಂಬರ್ ಇದೆ. 3 ಅಂದರೆ ಒಂದನ್ನು ಕಡಿಮೆ ಮಾಡಿದರೆ 3 1 ಕಡಿಮೆ ಮಾಡಿದರೆ 2 ಆಗೋದು, 3 ಹಿಂದಿರೋದು ಅದು 2, ಹಾಗೆ 2 ಪಾಯಿಂಟ್ ಬರುತ್ತೆ, ಓಕೆನಾ? ನೆಕ್ಸ್ಟ್ ನೋಡ್ತಾ ಹೋದರೆ 85.71 ಇದೆ. ಇಲ್ಲಿ ಏನಾಗುತ್ತೆ, ಈ ರೀತಿ ಪಾಯಿಂಟಲ್ಲಿ ಇದ್ದಾಗ, ಡೆಸಿಮಲ್ ಇದ್ದಾಗ ಈ 0.71 ಏನಿದೆ ಇದು ಸಿಂಪ್ಲಿಫೈ ಮಾಡೋದಕ್ಕೆ ಯೂಸ್ ಆಗಲ್ಲ. ಹಾಗಾಗಿ 0.71 ಬಿಟ್ಟು ಪಾಯಿಂಟ್ಗಿಂತ ಮೊದಲೇ ಎಷ್ಟು ನಂಬರ್ ಇದೆ, 85 ಅನ್ನೋದು 2 ನಂಬರ್ ಇದೆ, 8 ಮತ್ತು 5 2 ನಂಬರ್ ಇದ್ದಾಗ ನಾವು 1 ಅಂತೇಳಿ ರೆಡ್ಯೂಸ್ ಮಾಡಬೇಕು. 2 ಅಂದರೆ 1 ಕಮ್ಮಿ ಮಾಡಬೇಕಲ್ವಾ, 1 ಕಮ್ಮಿ ಮಾಡಿದರೆ ಎಷ್ಟಾಗುತ್ತೆ, 1 ಬರುತ್ತೆ, 1 ಪಾಯಿಂಟ್ ಅಂತ ಬರೀಬೇಕು. ನೆಕ್ಸ್ಟ್ 75 ಅಂದರೆ 2 ನಂಬರ್ ಇದೆ, 2 ನಂಬರ್ ಅಂದರೆ ಸೊ ನಾವು 1 ಅಂತೇಳಿ ಬರ್ಕೋಬೇಕು, ಮುಂದೆ ಪಾಯಿಂಟ್ ತಗೋಬೇಕು. ನೋಡಿ ಮತ್ತೆ ಪಾಯಿಂಟ್ ಇರೋದು ಬಂತು, 137.5 ಇದೆ. ಫಸ್ಟು ಪಾಯಿಂಟ್ ಮತ್ತು ಅದರ ಮುಂದಿರೋಂಥ ನಂಬರ್ನ ಬಿಟ್ಬಿಡ್ಬೇಕು. ಈ ರೀತಿ ರಿಡ್ಯೂಸ್ ಮಾಡೋಕ್ಕೆ ಹೋದಾಗ ಪಾಯಿಂಟು ಮತ್ತು ಅದರ ಮುಂದಿರೋ ನಂಬರ್ ಯೂಸ್ ಆಗಲ್ಲ. ಅದು ಹಿಂದಿರೋ ನಂಬರು ಏನಿದೆ 137 ಇದೆ. 137ಅಲ್ಲಿ ಎಷ್ಟು ನಂಬರ್ ಇದೆ, 1 2 3 ನಂಬರ್ ಇದೆ. 3 ಇದ್ದರೆ 1ನ ಕಮ್ಮಿ ಮಾಡಿ ಬರೀಬೇಕು. 3 ಅಂದರೆ 1 ಕಮ್ಮಿ ಮಾಡಿದರೆ ಎಷ್ಟು, 2. ಹಾಗಾದರೆ 2 ಪಾಯಿಂಟ್. ಹಾಗಾದರೆ ಇದರಲ್ಲಿ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತೆ ಬೇರೆ ರೀತಿಯಾಗಿ ಎಣಿಸ್ಕೊಳ್ಳೋದಾದರೆ ನೋಡಿ, ಈಗ 1 ನಂಬರ್ ಇದ್ದರೆ 0 ಬರ್ಕೋಬೇಕು, ಯಾಕಂದರೆ ಇರೋದೇ 1 ಇರುತ್ತೆ. 1 ಕಮ್ಮಿ ಮಾಡಿದರೆ 0 ಆಗುತ್ತೆ. ಅದನ್ನು ಬೇಕಾದ್ರೆ ಬೇರೆ ರೀತಿ ನಂಬರ್ ಬರೆದು ನಿಮಗೆ ಫಸ್ಟ್ ಎಕ್ಸಾಂಪಲ್ ಕೊಟ್ಟಿರ್ತೀನಿ, ಇದು ಆಮೇಲೆ ಮಾಡ್ತವಲ್ಲ. ಈ ಎಕ್ಸಾಂಪಲ್ ಇದು ಸುಮ್ಮನೆ ಅಂದ್ಕೊಳ್ಳಿ, 1 ಇದೆ, 12 ಇದೆ, 121 ಇದೆ, 1444 ಇದೆ, 15555 ಇದೆ ಅಂತ ಅಂದ್ಕೊಳ್ಳಿ. ಹಾಗಾದ್ರೆ ಇದನ್ನೇ ಎಕ್ಸಾಂಪಲ್ ತೊಗೊಳ್ತಾ ಹೋದಾಗ ಇಲ್ಲಿ ಎಷ್ಟು ನಂಬರ್ ಇದೆ, 1 ನಂಬರ್ ಇದೆ. 1 ಇದ್ದರೆ 0 ಮುಂದೆ ಪಾಯಿಂಟ್. ಹಾಗಾದ್ರೆ ಇಲ್ಲಿ ಎಷ್ಟು ನಂಬರ್ ಇದೆ, ನೆಕ್ಸ್ಟ್ 12 ಅಂದರೆ 2 ನಂಬರ್ ಅಲ್ಲ, 2 ಅಂದರೆ 1 ಪಾಯಿಂಟ್. 3 ನಂಬರ್ ಇದೆ ಅಲ್ವಾ, ಇಲ್ಲಿ 3 ನಂಬರ್ ಇದ್ದರೆ 1 ಕಡಿಮೆ ಮಾಡಿದರೆ 2 ಪಾಯಿಂಟ್. ಇಲ್ಲಿ 1444 ಅನ್ನೋದು 4 ನಂಬರ್ ಇದೆ, 4 ನಂಬರ್ ಇದ್ದರೆ 1 ಕಡಿಮೆ ಮಾಡಿದರೆ 3 ಪಾಯಿಂಟ್. ನೆಕ್ಸ್ಟ್ 15555 ಅಲ್ಲಿಗೆ 5 ನಂಬರ್ ಇದೆ, 5 ಇದ್ದರೆ 1 ಕಮ್ಮಿ ಮಾಡಿದರೆ 4 ಪಾಯಿಂಟ್ ಇರುತ್ತೆ, ಓಕೆನಾ? ಇದು ನಿಮಗೆ ಎಕ್ಸ್ಟ್ರಾ ಹಿಂಟ್ಸು ಕೊಟ್ಟಿರೋದು, ಇದು ಬೇಸ್ ಮೇಲೆ ಇದನ್ನು ನೀವು ಮಾಡಲಿ ಅಂತೇಳಿ. ಸೊ ಇದು ಆಲ್ರೆಡಿ ನೀವು ಕಲ್ತಿರೋದ್ರಿಂದ ಫಸ್ಟ್ PUC ಕಲ್ತಿರ್ತೀರಾ ಸ್ಟ್ಯಾಟಿಸ್ಟಿಕ್ಸ್ ಸಬ್ಜೆಕ್ಟಲ್ಲಿ. ಸೊ ಓಕೆನಾ, ನಿಮಗೆ ಗೊತ್ತಿರುತ್ತೆ. ಆದರೂ ನೆನಪಿಲ್ಲ, ಮರ್ತೋಗಿದೆ ಅನ್ನೋದಾದರೆ ನೀವೇನು ಮಾಡಿ, ಫಾಲೋ ಅಪ್ ಮಾಡಿ. ಈ ವಿಡಿಯೋ ಡಿಗ್ರಿ ಸ್ಟೂಡೆಂಟ್ಸ್ ನೋಡ್ತಾ ಇರ್ತಾರೆ, ಅವರು ಕೂಡ ಆಲ್ರೆಡಿ 5ನೇ ಸೆಮಿಸ್ಟ್ರಲ್ಲಿ ಕಲ್ತಿರ್ತಾರೆ. ಆ 5ನೇ ಸೆಮಿಸ್ಟ್ರಲ್ಲಿ ಕಲ್ತಿರೋಂಥ ಸ್ಟೂಡೆಂಟ್ಸು ಕೂಡ 6ನೇ ಸೆಮಿಸ್ಟ್ರಲ್ಲಿ ಇದನ್ನು ಅಪ್ಲೈ ಮಾಡ್ಕೋಬೋದು, ಓಕೆನಾ? ಸ್ಟ್ಯಾಟಿಸ್ಟಿಕ್ಸ್ ಸಬ್ಜೆಕ್ಟು ಫಸ್ಟ್ PUC, ಸೆಕೆಂಡ್ PUC, BCom ಇದರ ಎಲ್ಲ ಕಡೆ ಸ್ವಲ್ಪ ಸೇಮ್ ಕಾನ್ಸೆಪ್ಟ್ಗಳೇ ಇದ್ದಾವೆ. ಹಾಗಾಗಿ ನಿಮಗೆ ಇದು ಈಸಿ ಆಗುತ್ತೆ. ಸ್ಟ್ಯಾಟ್ಸೇ ಗೊತ್ತಿಲ್ಲ ಅನ್ನೋರಿಗೆ ಇದು ಸ್ವಲ್ಪ ವರ್ಕ್ ಇರುತ್ತೆ, ಸ್ವಲ್ಪ ಕ್ಲಿಯರ್ ಅಬ್ಸರ್ವ್ ಮಾಡಿ. ಆದರೆ ಇದು ಸಿಂಪ್ಲಿಫೈ ಮಾಡೋದು ಅರ್ಥ ಆಯ್ತಲ್ಲ. ಇದ್ರ ಬಗ್ಗೆ ಮತ್ತೇನೋ ಡೌಟ್ಸ್ ಇದ್ದರೆ ನೀವು ಅಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿದರೆ ಅದ್ರ ಬಗ್ಗೆ ಮತ್ತೆ ಹೇಳ್ತಾ ಹೋಗ್ತೀನಿ. ಇದಾದಮೇಲೆ ನೆಕ್ಸ್ಟ್ ಈಗ ಲಾಗ್ ನೋಡ್ತಾ ಹೋಗೋಣ. ಹಾಗಾದ್ರೆ ಲಾಗ್ ನೋಡ್ಬೇಕಾದ್ರೆ ನಾನು ಹೇಳಿದ್ದೀನಿ ಎಷ್ಟು ನಂಬರ್ ಇರಬೇಕು, 2 ನಂಬರ್ ಇರಬೇಕಲ್ವಾ? ಹಾಗಾದರೆ 2 ನಂಬರ್ ಇರಬೇಕು. ಆದರೆ ಫಸ್ಟ್
90 ಅಂದರೆ 2 ನಂಬರ್ ಇದೆ, ಇರೋದೇ 90, 2 ನಂಬರ್ ಇದೆ ಅಲ್ವಾ. ಆಗ 90 ಅನ್ನೋ ನಂಬರಿಗೆ ನಾವು ಲಾಗ್ ನೋಡ್ತಾ ಹೋದರೆ ಇಲ್ಲಿದೆ ನೋಡಿ 90 ಅಲ್ವಾ. 90ಗೆ 90 ಮುಂದೆ ಯಾವ ನಂಬರ್ ಇದೆ ಅಲ್ಲಿ ಯಾವುದಿಲ್ಲ, ಇರೋದೇ 2 ನಂಬರ್ 90. ಹಾಗಾದ್ರೆ ಆ 90 ಮುಂದೆ ಏನು ನಂಬರ್ ಇದೆ, 0ಗೆ ಏನಿರುತ್ತಲ್ಲ ಫಸ್ಟ್ ನಂಬರು 90 ಮುಂದೆ ಅದೇ ಬರ್ಕೋಬೇಕು. 9542 ಇದೆ ನೋಡಿ. ಹಾಗಾದರೆ ಆ 9542ನೇ ನಾನು ಇಲ್ಲಿ ಬರಿತಾ ಹೋಗ್ತೀನಿ. ಓಕೆನಾ, 9542. ನೆಕ್ಸ್ಟ್ ಬನ್ನಿ ನೋಡಿ, ಇಲ್ಲಿ 100 ಇದೆ. ಬಟ್ 100 ಅಂದರೆ 3 ನಂಬರ್ ಆದ. ನಮಗೆ ಈಗ ಲಾಗ್ ಸ್ಟಾರ್ಟ್ ಆಗೋದು ಎಲ್ಲಿಂದ ಹೇಳಿದೆ, 10ಇಂದ ಸ್ಟಾರ್ಟ್ ಆಗುತ್ತೆ. ಎಲ್ಲಿಗೆ ಎಂಡ್ ಆಗುತ್ತೆ, 99 ಎಂಡ್ ಆಗುತ್ತೆ. 100 ಇಲ್ಲ ಅಲ್ವಾ, ಆಗ 99ಗೆ ಎಂಡ್ ಆಗೋದ್ರಿಂದ ನಾವು 10ಇಂದ 99 ಮಟ್ಟ ಅಬ್ಸರ್ವ್ ಮಾಡಿದಾಗ 2 ನಂಬರ್ಗಳೇ ಜಾಸ್ತಿ ಇರೋದ್ರಿಂದ ನಾವು 100ಅಲ್ಲಿ ಫಸ್ಟ್ 2 ನಂಬರ್ ತೊಗೊಳ್ಳೋಣ. ಫಸ್ಟ್ 2 ನಂಬರ್ ಅಂದರೆ 10 ಆಗುತ್ತೆ. ಈ 10ಅಲ್ಲಿ ನೆಕ್ಸ್ಟ್ ನಂಬರ್ ಯಾವುದು, 0. ಹಾಗಾದರೆ 10ಗೆ ನಾವು 0 ನೋಡಬೇಕು. ಹಾಗಾದರೆ 10 ಅನ್ನೋದು ಫಸ್ಟ್ ಅಲ್ವಾ, ಅದರಲ್ಲಿ 0 ನಂಬರ್ ಅಂದರೆ ಯಾವಾಗಲೂ ಅದು 0000ನೇ ಇರುತ್ತೆ. ಇದು ನಾವು ವರ್ಕ್ ಮಾಡ್ತಾ ಪ್ರಾಕ್ಟೀಸ್ ಆಗಿರೋರು ಈ ಥರ 100 ಬಂದರೆ 10 ಬಂದರೆ 1000 ಬಂದರೆ ಒಟ್ಟು 00 ಇರೋದು ನಮ್ಮ ಕಂಟಿನ್ಯೂಸ್ ಬಂದರೆ ಯಾರು ನೋಡೋಕ್ಕೋಗಲ್ಲ. ಆನ್ಸರ್ ಕೂಡ 000 ಇರುತ್ತೆ ಅಂತ ಗೊತ್ತಿರುತ್ತೆ, ಅವ್ರು ಬರೆದು ಬಿಡ್ತಾರೆ. ನಿಮಗೂ ಅದನ್ನು ತಿಳಿಸ್ಕೊಟ್ಟಿದ್ದೀನಿ. ಓಕೆನಾ. ನೆಕ್ಸ್ಟ್ ಬನ್ನಿ, 85.71 ಅಂತ ಇದೆ. ಈಗ ನಾನು ಇದನ್ನ ಹೇಳೋದಕ್ಕಿಂತ ಮೊದಲೇ ಹಾಗೆ ನಾನು ಇಲ್ಲಿ 1 ಪಾಯಿಂಟ್ ಅಂತ ಬರ್ಕೋಬೇಕು ಅಂತ ಹೋದಾಗ ಈ 85.71ನಲ್ಲಿ 0.71ನ ನೆಗ್ಲೆಕ್ಟ್ ಮಾಡಬೇಕಾದ್ರೆ ಬಿಡಬೇಕು, ಇದು ಕನ್ಸಿಡರ್ ಆಗಲ್ಲ ಅಂತ ಹೇಳಿದ್ದೆ. ಆದರೆ ಈಗ ಲಾಗ್ ನೋಡ್ಬೇಕಾದ್ರೆ ಇದು ಕನ್ಸಿಡರ್ ಆಗುತ್ತೆ. ಲಾಗ್ ನೋಡ್ಬೇಕಾದ್ರೆ ನಮಗೆ ಅಷ್ಟು ಸೆಟ್ ಬೇಕು, ಈ ನಂಬರ್ ಅಷ್ಟು ಯೂಸ್ ಆಗುತ್ತೆ. ಮಿನಿಮಮ್ ನಾವು ಲಾಗ್ ನೋಡ್ಬೇಕಂದ್ರೆ ಆಂಟಿ ಲಾಗ್ ನೋಡ್ಬೇಕಾದ್ರೆ 4 ನಂಬರ್ಸ್ ನಮಗಿದ್ರೆ 4 ನಂಬರ್ಸು ಯೂಸ್ ಆಗುತ್ತೆ. 4ಗಿಂತ ಎಬೋ ಇದ್ರೆ 5 ನಂಬರ್ 6 ನಂಬರ್ ಇದ್ರೆ ನಮಗೆ ಯೂಸ್ ಆಗಲ್ಲ. ಹಾಗಾಗಿ ನಾವು ಬರ್ಕೊಳೋದಿಲ್ಲ, ನಾವು 4 ನಂಬರ್ ಅಷ್ಟೇ ಬರ್ಕೊಂಡ್ಬಿಡ್ತೀವಿ ರೌಂಡ್ ಫಿಗರ್ ಮಾಡಿ. ಓಕೆನಾ. ಬಟ್ ಇಲ್ಲಿ 4 ನಂಬರ್ ಇರಲಿಲ್ಲ, ಇಲ್ಲಿ 4 ನಂಬರ್ ಇರಲಿಲ್ಲ, 2 ನಂಬರ್ 3 ನಂಬರ್ ಇತ್ತು. ಬಟ್ ಇಲ್ಲಿ 4 ನಂಬರ್ಸ್ ಇದೆ ನೋಡಿ, ಇಲ್ಲಿ 2 ನಂಬರ್ 3 ನಂಬರ್ನ ಕಲ್ತ್ಕೊಳ್ರಿ. ಈಗ ಇಲ್ಲಿ 4 ನಂಬರ್ಸ್ ಇದೆ. ಸೊ ಹಾಗಾದ್ರೆ 4 ನಂಬರ್ಸ್ ಇದ್ದಾಗ ಹೆಂಗೆ ನೋಡಬೇಕು, ಫಸ್ಟು 85 ತಗೋಬೇಕು. ನಾನು ಹೇಳಿದ್ದೀನಲ್ಲ, ಈಗ 85.71 ಅಂತೇಳಿ ಆ ಥರ ಹೆಂಗೆ ಬೇಕು ನೋಡೋದಕ್ಕೆ ಬರಲ್ಲ. ಫಸ್ಟ್ 2 ನಂಬರ್ ಯಾವಾಗಲೂ 2 ನಂಬರ್ ನೋಡಬೇಕು. ಹಾಗಾಗಿ 85 ಫಸ್ಟ್ ತಗೊಂಡಿದ್ದೀನಿ. 85ಅಲ್ಲಿ ನೆಕ್ಸ್ಟ್ ನಂಬರ್ ಯಾವುದು, 7 ಇದೆ. ಹಾಗಾದರೆ 85ಅಲ್ಲಿ 7 ನೋಡಬೇಕು. ಹಾಗಾದ್ರೆ ಇಲ್ಲಿ ನೋಡಿ, ನಾನು 85ಅಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಈ 85ಅಲ್ಲಿ 7 ಅಂತ ಬಂದಾಗ ಆ ಮೇಲ್ಗಡೆ 7 ಇದೆ. ಈ ಸ್ಟ್ರೈಟಾಗಿ ನೋಡಿದಾಗ 85ಗೆ 7 ನಂಬರ್ ಎಷ್ಟಿದೆ ಅಂತ ನೋಡಿಕೊಂಡ್ರೆ 9330 ಇದೆ. ಅದನ್ನು ನೀವು ಗಮನದಲ್ಲಿ ಇಟ್ಕೋಬೇಕು. ಎಷ್ಟು, 85ಅಲ್ಲಿ 7. ಹಾಗಾದರೆ 85ಅಲ್ಲಿ 7 ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಇನ್ನೊಂದ್ಸತಿ 9330 ಇದೆ. ಅದನ್ನು ನಾನು ಫಸ್ಟ್ ಒಂದು ಕಡೆ ಬರ್ಕೊಳ್ತಾ ಇದ್ದೀನಿ. ಯಾಕೆ ಸರ್ ಇದನ್ನು ಸೈಡಿಗೆ ಬರ್ತೀನಿ ಅಂತ ಕೇಳ್ಬೋದು. ಯಾಕೆಂದರೆ ನಾವು 85ಅಲ್ಲಿ ಕ್ಲೀನಾಗಿ ಕಾಣ್ತಾ ಇಲ್ಲ ಅನ್ಸುತ್ತೆ. ಓಕೆ, 85ಅಲ್ಲಿ 7 ನೋಡಿದ್ವಿ. 7 ಆದಮೇಲೆ ಇನ್ನೊಂದು ನಂಬರ್ ಇದೆ, ಯಾವುದಿದೆ, 1 ಅನ್ನೋ ನಂಬರ್ ಇದೆ. ಹಾಗಾಗಿ 85ಅಲ್ಲಿ 7 ಆದಮೇಲೆ ನೆಕ್ಸ್ಟ್ 1 ಅನ್ನೋ ನಂಬರ್ ಇರೋದ್ರಿಂದ ಆ 85 7ನಲ್ಲಿ ನೋಡಿರೋಂಥ ಈ ನಂಬರಿಗೆ ಮೇನ್ ಡಿಫ್ರೆನ್ಸ್ 1 ಅನ್ನೋ ನಂಬರಲ್ಲಿ ಯಾವ ವ್ಯಾಲ್ಯೂ ಇದೆ ಅಂತ ನೋಡಿದಾಗ ಅಲ್ಲೂ ಕೂಡ ನೋಡಿದಾಗ 1 ಇದೆ. ಹಾಗಾಗಿ ಆ ಮೇನ್ ಡಿಫ್ರೆನ್ಸ್ 1ನಲ್ಲಿರೋಂಥ ಆ ನಂಬರ್ ವ್ಯಾಲ್ಯೂ 1ನಲ್ಲಿರೋಂಥ ಆ 1 ವ್ಯಾಲ್ಯೂನ ಈಗ ನೋಡಿರೋಂಥ 9330ಗೆ ಆ್ಯಡ್ ಮಾಡ್ಕೋಬೇಕು. ಓಕೆನಾ. ಹಾಗಾದರೆ 1ಅನ್ನು ಆ್ಯಡ್ ಮಾಡಿದರೆ 9331 ಆಗುತ್ತೆ. ಹಾಗಾಗಿ ನಾನು ಅದನ್ನು ಇಲ್ಲಿ ಬರಿತಾ ಹೋಗ್ತೀನಿ, 9331 ಆಗುತ್ತೆ. ಇಲ್ಲಿ ಒಂದೇ ಇಷ್ಟೇ, ಇಲ್ಲಿ ಏನಿಲ್ಲ. ನೀವು ಮೀನ್ ಡಿಫ್ರೆನ್ಸ್ ಯಾವಾಗ ನೋಡಬೇಕು, ಮೀನ್ ಡಿಫ್ರೆನ್ಸ್ ಯಾವಾಗ ನೋಡಬೇಕಂದ್ರೆ 4 ನಂಬರ್ಸ್ ಇದ್ದಾಗ ನೋಡಬೇಕು. 4 ನಂಬರ್ಸ್ ಫಸ್ಟ್ ಇರಲಿಲ್ಲ, ಸೆಕೆಂಡ್ ಇರಲಿಲ್ಲ, ಥರ್ಡಲ್ಲಿದೆ. ಥರ್ಡಲ್ಲಿ 4 ನಂಬರ್ಸ್ ಇದ್ದಾಗ ಅದರಲ್ಲಿ ಲಾಸ್ಟ್ನೇ ನಂಬರು ಮೀನ್ ಡಿಫ್ರೆನ್ಸ್ ನೋಡೋದಕ್ಕೆ, ಈ ರೀತಿಯಾದಂಥ ಮೀನ್ ಡಿಫ್ರೆನ್ಸ್ ನೋಡೋದಕ್ಕೆ ನಿಮಗೆ ಯೂಸ್ ಆಗುತ್ತೆ 4 ನಂಬರ್ಸ್ ಇದ್ದಾಗ. ಈಗ ನೆಕ್ಸ್ಟ್ 4 ನಂಬರ್ಸ್ ಇಲ್ಲಿಲ್ಲ ನೋಡಿ, ಇಲ್ಲಿದೆ ಲಾಸ್ಟಿಗೆ. ಆದರೆ ಲಾಸ್ಟಿಗೆ ನೋಡಬೇಕಾದ್ರೆ ಮತ್ತೆ ಇನ್ನೊಂದ್ಸತಿ ಇಲ್ಲಿ ನೋಡೋದು ಗೊತ್ತಾಗಲಿಲ್ಲ, ಕನ್ಫ್ಯೂಷನ್ ಆಗ್ತಂದ್ರೆ ಇಲ್ಲಿ ನೋಡೋದನ್ನು ಕಲಿತೀರಾ. ಓಕೆನಾ. ಹಾಗಾದ್ರೆ ಇಲ್ಲಿಗೆ 1.9331 ಹೇಗೆ ಬಂತು ಅಂತ ಕ್ಲಿಯರ್ ಆಗಿ ಅರ್ಥ ಮಾಡಿಸಿದ್ದೀನಿ. ಅರ್ಥ ಆಗಿಲ್ಲ ಅಂದರೆ ಮತ್ತೆ ಹೇಳಿದ್ದೀನಲ್ಲ, ಕಮೆಂಟ್ ಬಾಕ್ಸಲ್ಲಿ ನೀವು ಮೆಸೇಜ್ ಅಲ್ಲಿ ರಿಪ್ಲೈ ಮಾಡಿ, ನಮಗೆ ಈ ಥರ ಇನ್ನೂ ಸ್ವಲ್ಪ ಡೌಟ್ಸ್ ಇದೆ ಅಂದರೆ ಅದನ್ನು ನಾನು ಕ್ಲಿಯರ್ ಮಾಡ್ತಾ ಹೋಗ್ತೀನಿ. ಹಾಗಾದರೆ ನೆಕ್ಸ್ಟ್ ಅಬ್ಸರ್ವ್ ಮಾಡ್ತಾ ಹೋದಾಗ ಯಾವುದಿದೆ, 75 ಇದೆ. 75 ಅಂತ ಬಂದಾಗ ಮುಂದೆ ಯಾವ ನಂಬರ್ ಇಲ್ಲ. 75 ಅನ್ನೋದು ಇರೋದೇ 2 ನಂಬರು. ನಾವು 2 ನಂಬರ್ ನೋಡ್ಬೋದಲ್ಲ, ಯಾಕಂದರೆ ನಮಗೆ 10ಇಂದ ಸ್ಟಾರ್ಟ್ ಆಗಿ 99ಗೆ ಎಂಡ್ ಆಗುತ್ತೆ. ಈಗ ನಮಗೆ ಬೇಕಾಗಿರೋದು ಯಾವುದು, 75 ಇಲ್ಲಿದೆ. ಈ 75ಅಲ್ಲಿ ಫಸ್ಟ್ ನಂಬರ್ ತೊಗೋಬೇಕು, ಮುಂದೆ ಏನು ಇಲ್ಲದೆ ಇರೋದ್ರಿಂದ 75 ನೋಡೋದಕ್ಕೆ. ಈಗ 75ಅಲ್ಲಿ ಫಸ್ಟ್ ನಂಬರ್ ಏನಿದೆ, 8751 ಇದೆ. ನಾವು ಡೈರೆಕ್ಟಾಗಿ ಬರಿತಾ ಹೋಗ್ಬೋದು, 8751. ಓಕೆನಾ. ಇದು ಡೈರೆಕ್ಟಾಗಿ ಬರ್ತಿದ್ದೀನಿ. ಇದನ್ನು ನಾನು ಡೈರೆಕ್ಟಾಗಿ ಬರ್ದಿರೋದು ಉದ್ದೇಶ ಇಷ್ಟೇ. 75 ಆದಮೇಲೆ ಬೇರೆ ನಂಬರ್ ಇಲ್ಲ,
ಇದು ಎರಡೇ ನಂಬರಿಗೆ ನಾವು ನೋಡಿರೋ ನಂಬರ್ನ ಡೈರೆಕ್ಟಾಗಿ ಬರೆದ್ಬಿಡ್ತೀವಿ. ಈಗ 75 ಆದಮೇಲೆ ಮುಂದೆ 0.1 ಅಥವಾ 75 ಆದಮೇಲೆ ನೀವು 1 2 ಯಾವುದೋ ನಂಬರ್ ಇದ್ದಿದ್ರೆ ನಾನು ಡೈರೆಕ್ಟಾಗಿ ಬರೀತಿರ್ಲಿಲ್ಲ. ಇದನ್ನು ಮತ್ತೆ ಬೇರೆ ರೀತಿಯಲ್ಲಿ ಸರ್ಚ್ ಮಾಡಬೇಕಾದ ನೆಸೆಸಿಟಿ ಬರುತ್ತಾ ಇಲ್ಲ ಅಂತ ನೋಡ್ಕೊಂಡು ನಾನು ಬರಿತಾ ಇದ್ದೆ. ಆದರೆ ಈಗ 75 ಆಯಿತು. ಈಗ ಲಾಸ್ಟ್ ನಂಬರ್ ಇದೆ ನೋಡಿ, ಮತ್ತೆ ನಿಮಗೆ ಕಲಿಯೋಕ್ಕೆ ಇನ್ನೊಂದು ಚಾನ್ಸ್ ಇತ್ತು. ಈ ಥರ ನಂಬರ್ನ 4 ನಂಬರ್ಸ್ ಇದ್ದಾಗ ಸ್ವಲ್ಪ ಹುಷಾರಾಗಿ ಹ್ಯಾಂಡಲ್ ಮಾಡಬೇಕು. ಆದರೆ ಇಲ್ಲಿ ಫಸ್ಟು 137.5 ಇತ್ತು. ಹಾಗೆ 0.5ನ ನಾವು ನೆಗ್ಲೆಕ್ಟ್ ಮಾಡಿದ್ವಿ, ಅಂದರೆ ಕನ್ಸಿಡರ್ ಮಾಡಲಿಲ್ಲ ಇಲ್ಲಿ 2 ಪಾಯಿಂಟ್ ಬರೆಯೋದಕ್ಕೋಸ್ಕರ. ಬಟ್ ಆದರೆ ಇಲ್ಲಿ ಲಾಗ್ ನೋಡ್ಬೇಕಂತ ಬಂದಾಗ ಆ ಪಾಯಿಂಟು ಗಿಂಟ್ ಅಂತ ನಾವು ನೋಡೋಲ್ಲ, ಅಷ್ಟು ನಂಬರ್ನ ಯೂಸ್ ಮಾಡ್ಕೊತೀವಿ. ಆದರೆ ಫಸ್ಟ್ 2 ನಂಬರ್ಸ್ ತೊಗೋಬೇಕು. ಯಾವಾಗಲೂ ಸ್ಟಾರ್ಟಿಂಗ್ 2 ನಂಬರ್ಸ್ ತೊಗೋಬೇಕು. ಸ್ಟಾರ್ಟಿಂಗ್ 2 ನಂಬರ್ ಅಂದರೆ ಯಾವುದು? 13 ಆದಮೇಲೆ ನೆಕ್ಸ್ಟ್ ಅದರಲ್ಲಿ ಯಾವುದಿದೆ? 7 ಇದೆ. ಅಂದರೆ 13ನಲ್ಲಿ 7th ಒಂದು ನೋಡಬೇಕು. ಹಾಗೆ ಲಾಸ್ಟ್ ಒಂದು ಏನಿದೆ? 5 ಇದೆ. ಅದು 5 ಅನ್ನೋದು ಮೀನ್ ಡಿಫ್ರೆನ್ಸಿಗೆ ಯೂಸ್ ಆಗುತ್ತೆ ಅಂತ ಹೇಳಿದ್ದೀನಿ. ಆದರೆ ಫಸ್ಟ್ 13ನಲ್ಲಿ 7 ಎಷ್ಟಿದೆ ಅಂತ ನೀವು ಸರ್ಚ್ ಮಾಡಿ. ಆಗ ಸರ್ಚ್ ಮಾಡ್ತಾ ಇದ್ದೀನಿ. 13 ಇಲ್ಲಿದೆ ನೋಡಿ. 13ನಲ್ಲಿ 7 ಅಂತ ಬಂದಾಗ 7 ಕೆಳಗೆ 13ನಲ್ಲಿ ಸ್ಟ್ರೈಟಾಗಿ ಕ್ಲೀನಾಗಿ ಅಬ್ಸರ್ವ್ ಮಾಡಿ 1367 ಇದೆ. ಓಕೆನಾ? 1367 ಅನ್ನೋದನ್ನು ನಾನು ಒಂದು ಕಡೆ ಫಸ್ಟ್ ಬರ್ಕೊತೀನಿ. 1367ನ ಬರ್ಕೊಂಡಿದ್ದೀನಿ. ಹಾಗೆ 13ನಲ್ಲಿ 7 ನೋಡಿದೆ. ಅದೇ 37 ಆದಮೇಲೆ ನೆಕ್ಸ್ಟ್ ಸ್ಟ್ರೈಟಾಗಿ ಮೀನ್ ಡಿಫ್ರೆನ್ಸಲ್ಲಿ 5ಗೆ ಎಷ್ಟಿದೆ ಅಂತ ನೋಡಬೇಕು. ಹಾಗಾದರೆ ಈಗ ತಾನೇ ಇಲ್ಲಿ 13ನಲ್ಲಿ 7th ಒಂದು ನೋಡಿದ್ರಲ್ವಾ? ಈಗ ಮೀನ್ ಡಿಫ್ರೆನ್ಸಲ್ಲಿ ಯಾವ್ದು ನೋಡಬೇಕಂತೆ? 5ಗೆ ಅಂತ ಹೇಳಿದ್ದಾರೆ. ಹಾಗಾದರೆ 5ಗೆ ನೋಡ್ತಾ ಹೋದಾಗ 16 ಇದೆ ನೋಡಿ. ಎಷ್ಟಿದೆ? 16 ಇದೆ. ಹಾಗಾಗಿ ಆ 16ನ ನಾವು ಆ್ಯಡ್ ಮಾಡಬೇಕು. ಆಗ 16ನ ಆ್ಯಡ್ ಮಾಡಿದರೆ 6 6 13 ಪ್ಲಸ್ 1 8 3 1 ಅಂದರೆ 1383 ಬರುತ್ತೆ. ಎಷ್ಟು ಬರುತ್ತೆ? 1383 ಬರುತ್ತೆ ನೋಡಿ. ಯಾಕಂದ್ರೆ ನಾವು ನೋಡಿರೋಂಥ ಲಾಗ್ ಟೇಬಲ್ ವ್ಯಾಲ್ಯೂಸ್ಗಳು ಎಲ್ಲ ಕರೆಕ್ಟ್ ಇದೆ ಅಂತ ನಾನು ಚೆಕ್ ಮಾಡ್ತಾ ಹೋಗ್ತೀನಿ. 1.954 ನೆಕ್ಸ್ಟ್ 1 2 ಅಂದ್ರೆ ಒಂದೇ, 2.00 ಅಂದ್ರೆ ಒಂದೇ, ನೆಕ್ಸ್ಟ್ 1.9331, ನೆಕ್ಸ್ಟ್ 1.8751, ನೆಕ್ಸ್ಟ್ 2.1383 ಕರೆಕ್ಟ್ ಇದೆ. ಬಟ್ 85.71 ಇನ್ನೊಂದ್ಸತಿ ಚೆಕ್ ಮಾಡ್ತೀನಿ. ಯಾಕಂದ್ರೆ ನಾನು ಇಲ್ಲಿ ಬುಕ್ಕಲ್ಲಿ 1.9330 ಅಂತ ಆನ್ಸರ್ ಬರೆದಿದ್ದೀನಿ. ಮಿಸ್ ಬುಕ್ಕಲ್ಲಿ ಬರೆದಿದ್ದಾರೆ. ಸೊ ಅದು ಇನ್ನೊಂದ್ಸತಿ ಚೆಕ್ ಮಾಡ್ಬಿಡೋಣ. 85.71 ಇನ್ನೊಂದ್ಸತಿ ನೋಡೋಣ ಮಕ್ಕಳೇ ಎಲ್ಲ ಮಕ್ಕಳೇ. ಸೊ ಹಾಗಾದರೆ 85.7 ಓಕೆ, 85.7 ಓಕೆ. ಅದಕ್ಕೆ ಮೇನ್ ಡಿಫ್ರೆನ್ಸ್ ಎಷ್ಟಿದೆ? 1 ಇದೆ. ಓಕೆ ರೈಟ್, ಕರೆಕ್ಟಾಗಿ ಬರ್ಕೊಂಡಿದೆ, ಪ್ರಾಬ್ಲಮ್ ಇಲ್ಲ. ಓಕೆನಾ? ಹಾಗಾದರೆ ಲಾಗ್ ಪಿ ರೆಡಿ ಆಗಿದೆ. ಸ್ವಲ್ಪ ಹುಷಾರಾಗಿ ಮಾಡಬೇಕಿದು. ಜಾಮೆಟ್ರಿಕ್ ಮೀನ್ ಅನ್ನೋದು ಅಷ್ಟು ಈಸಿ ಅಲ್ಲ, ಹುಷಾರಾಗಿ ಮಾಡಬೇಕು. ಕಲ್ತಿದ್ರೆ ಓಕೆ, ಏನು ತೊಂದರೆ ಇಲ್ಲ. ಈ ಲಾಗ್ ಪಿನ ನಾವು ಅವ್ರು ಕೊಟ್ಟಿರೋಂಥ ಡಬ್ಲ್ಯೂಗೆ ಮಲ್ಟಿಪ್ಲೈ ಮಾಡಿದರೆ ಡಬ್ಲ್ಯೂ ಲಾಗ್ ಪಿ ಬರುತ್ತೆ. ಹಾಗಾದರೆ ಎಕ್ಸಾಂಪಲ್ ತೋರಿಸ್ತಾ ಹೋದರೆ 30 ಇಂಟು 1.9542 ಮಲ್ಟಿಪ್ಲೈ ಮಾಡಿದರೆ ವ್ಯಾಲ್ಯೂಸ್ ಬರುತ್ತೆ. 15 ಇಂಟು 2.20 ಇಂಟು 1.9331, 10 ಇಂಟು 1.8751, 25 ಇಂಟು 2.1383. ಈ ರೀತಿ ಮಲ್ಟಿಪ್ಲೈ ಮಾಡ್ತಾ ಹೋದಾಗ ಬರುವಂತಹ ವ್ಯಾಲ್ಯೂಸ್ಗಳನ್ನ ನಾನು ಬುಕ್ ನೋಡ್ಕೊಂಡು ಬರೀತಾ ಹೋಗ್ತೀನಿ. 58.626, ನೆಕ್ಸ್ಟ್ 30, ನೆಕ್ಸ್ಟ್ ಒನ್ 38.66, ನೆಕ್ಸ್ಟ್ ಒನ್ 18.751, ನೆಕ್ಸ್ಟ್ 53.457 ಇದೆ. ಈಗ ಈ ಕಾಲಮು ಡಬ್ಲ್ಯೂ ಲಾಗ್ ಪಿ ಟೋಟಲ್ ಮಾಡಬೇಕು. ಯಾಕಂದರೆ ಫಾರ್ಮ್ದಲ್ಲಿ ಇದೆ ಸಮೇಷನ್ ಡಬ್ಲ್ಯೂ ಲಾಗ್ ಪಿ ಅಂದರೆ ಡಬ್ಲ್ಯೂ ಲಾಗ್ ಪಿನ ಟೋಟಲ್ ಮಾಡಿದರೆ ಸಮೇಷನ್ ಡಬ್ಲ್ಯೂ ಲಾಗ್ ಪಿ ಆಗುತ್ತೆ. ಹಾಗಾದರೆ ಸಮೇಷನ್ ಡಬ್ಲ್ಯೂ ಲಾಗ್ ಪಿನ ಟೋಟಲ್ ಮಾಡೋಣ. ಹಾಗಾದರೆ ಟೋಟಲ್ ಮಾಡಿದರೆ ಎಷ್ಟು ಬರುತ್ತೆ ಅಂತ ಆನ್ಸರ್ ಕೊಟ್ಟಿದ್ದಾರೆ. 199.494 ಬರುತ್ತೆ ಅಂತ ಅವರು ವ್ಯಾಲ್ಯೂಸ್ ಕೊಟ್ಟಿದ್ದಾರೆ. ನೀವು ಕೂಡ ಚೆಕ್ ಮಾಡಿ ಅಂತ ಹೇಳಿದ್ದೀನಿ. ಹಾಗೆ ಈ ವ್ಯಾಲ್ಯೂಸ್ ರೆಡಿ ಆಗುತ್ತೆ. ಈಗ ಇದನ್ನು ನಾವು ಫಾರ್ಮುಲಾಕ್ಕೆ ಅಪ್ಲೈ ಮಾಡ್ತಾ ಹೋಗೋಣ. ಹಾಗೆ ಫಾರ್ಮುಲಾಕ್ಕೆ ಅಪ್ಲೈ ಮಾಡ್ತಾ ಹೋದಾಗ ಇಲ್ಲಿ 199.494 ಓಕೆನಾ, ಅಪ್ಲೈ ಮಾಡಿದ್ದೀನಿ. ಹಾಗಾದರೆ P01 is equal to anti-log of 199.494 divided by 100 ಇದೆ. ಈಗ ಇದನ್ನು ಫಸ್ಟ್ ಡಿವೈಡ್ ಮಾಡಿದ ಕೂಡಲೇ ಅದು ಬಂದಿರೋ ಆನ್ಸರ್ ಫೈನಲ್ ಆನ್ಸರ್ ಅಲ್ಲ, ಯಾಕಂದರೆ ಆಂಟಿ-ಲಾಗ್ ಇರುತ್ತೆ. ಹಾಗಾಗಿ ನೀವು P01 is equal to anti-log of ಅಂತೇಳಿ ಡಿವೈಡ್ ಮಾಡಿದಾಗ ನಿಮಗೆ ಬರುವಂಥ ಆನ್ಸರ್ 1.99494 ಈ ಥರ ಬರುತ್ತೆ. ನಿಮಗೆ ಪಾಯಿಂಟ್ ಆದಮೇಲೆ ನಿಮಗೆ ಒಂದು 4 ನಂಬರ್ಸ್ ಇದ್ದರೆ ಸಾಕು ಅಂತ ಹೇಳಿದ್ದೀನಿ.
ಹಾಗಾಗಿ 9949 ಬರ್ಕೊಂತಿದ್ದೀನಿ. ಪಾಯಿಂಟ್ ಆದಮೇಲೆ 4 ನಂಬರ್ಸ್ ಇದೆ, ಯಾಕಂದರೆ ಆ್ಯಂಟಿಲಾಗ್ ಟೇಬಲ್ಲು ಲಾಗರಿಥಮಿಗೆ 4 ವ್ಯಾಲ್ಯೂಸ್ ಬೇಕು. ಹಾಗಾಗಿ ನಾವು 4 ಬರ್ಕೊಂಡಿದ್ದೀನಿ. ಅಕಸ್ಮಾತ್ ಜಾಸ್ತಿ ಬರ್ಕೊಂಡ್ರೆ ಏನಾದ್ರು ತಪ್ಪಾಗುತ್ತೆ, ತಪ್ಪೇನಿಲ್ಲ, ಆ್ಯಂಟಿಲಾಗಲ್ಲಿ ನೋಡೋದಕ್ಕಾಗಲ್ಲ ಅಷ್ಟೇ. ಹಾಗಾಗಿ ಓಕೆ. ಆದರೆ ಈಗ ಬಂದಿರೋ ಆನ್ಸರ್ ಫೈನಲ್ ಆನ್ಸರ್ ಅಲ್ಲ, ಯಾಕಂದರೆ ಇದನ್ನು ಆ್ಯಂಟಿಲಾಗಿಂದ ನಾವು ಈ ವ್ಯಾಲ್ಯೂಸ್ಗೆ ಆ್ಯಂಟಿಲಾಗ್ನ ನೋಡಿ ಬರೆದಾಗ ಫೈನಲ್ ವ್ಯಾಲ್ಯೂಸ್, ಲಾಸ್ಟಿಗೆ ಬರುವಂಥ ವ್ಯಾಲ್ಯೂಸ್ ಫೈನಲ್ ವ್ಯಾಲ್ಯೂ ಆಗುತ್ತೆ ಆನ್ಸರು. ಆದರೆ ಈಗ ಆ್ಯಂಟಿಲಾಗ್ ನೋಡಬೇಕು. ಆ್ಯಂಟಿಲಾಗ್ ನೋಡಬೇಕಾದ್ರೆ ಆ್ಯಂಟಿಲಾಗ್ ಯಾವ ಥರ ನೋಡಬೇಕು, ಲಾಗರಿಥಮ್ ಥರ ನೋಡಬೇಕಾ? ಎಸ್, ಅದೇ ಥರನೂ ಇರುತ್ತೆ, ಇಲ್ಲ ಅಂತ ಹೇಳಲ್ಲ, ಸ್ವಲ್ಪ ಚೇಂಜ್ ಇರುತ್ತೆ. ಆ್ಯಂಟಿಲಾಗ್ ಟೇಬಲಲ್ಲಿ ಎಲ್ಲ ವ್ಯಾಲ್ಯೂಸ್ಗಳು ಪಾಯಿಂಟಲ್ಲಿ ಇರುತ್ತೆ. ಲಾಗರಿಥಮಲ್ಲಿ ಹೇಗಿತ್ತು, 10 ಇಂದ ಸ್ಟಾರ್ಟ್ ಆಗಿತ್ತು, 10, 11, 12, 13, 14 ಅಪ್ ಟು 99 ಮಟ್ಟ ಇತ್ತು. ಬಟ್ ಆ್ಯಂಟಿಲಾಗಲ್ಲಿ 10 ಇಂದ ಇರಲ್ಲ, 0.00, 0.01, 0.02 ಈ ಥರ ಇರುತ್ತೆ. ಅದನ್ನು ಹೇಳೋದಕ್ಕಿಂತ ಅಬ್ಸರ್ವ್ ಮಾಡಿಬಿಟ್ರೆ ಮುಗಿದೋಯ್ತಲ್ವಾ? ನೋಡಿ 0.00, 0.1 ಇದೇ ಥರ ಕಂಟಿನ್ಯೂ ಎಲ್ಲಿ ಮಟ್ಟ ಇದೆ ಅಬ್ಸರ್ವ್ ಮಾಡ್ತಾ ಹೋದಾಗ 0.99 ಮಟ್ಟ ಇದೆ. ಹಾಗಾಗಿ ನಾವು ಪಾಯಿಂಟಿಂದ, ಆದರೆ ಇಲ್ಲಿ ಒಂದು ಕ್ಲಾರಿಫೈ ಆಯ್ತು ನಮಗೆ, ನಾವು ಏನೇ ನೋಡಿದ್ರು ಪಾಯಿಂಟಿಂದ ಸ್ಟಾರ್ಟ್ ಮಾಡಬೇಕು ನೋಡೋದಕ್ಕೆ ಅಂತ ಕ್ಲಿಯರ್ ಆಯಿತು. ಆದರೆ ಪಾಯಿಂಟಿಂದ ಇರೋದ್ರಿಂದ ಇಲ್ಲಿ 1.99 ಅಂತ ಬಂದಾಗ 1 ನೋಡೋದಕ್ಕೆ ಬರೋಲ್ಲ, ಪಾಯಿಂಟಿಂದ ಮುಂದಿರೋದಷ್ಟೇ ನೋಡೋಕೆ ಬರುತ್ತಲ್ವಾ? ಪಾಯಿಂಟಿಂದ ಮುಂದೆ 2 ನಂಬರ್ ಫಸ್ಟ್ ತೊಗೊಳ್ಳಿ, 0.99. ಓಕೆನಾ? ಯಾವುದೋ 0.99 ಲಾಸ್ಟಿಗಿದೆ ನೋಡಿ, 0.99ಗೆ ಬಂದಿದ್ದೀನಿ. ಆ 0.99 ಎಷ್ಟು ಬೇಕಂದ್ರೆ 4th ಒಂದು ಬೇಕು. ಓಕೆ, 0.99 4th ಒನ್ ಅಂದರೆ ನಮಗೆ ಇಲ್ಲಿ ಬರೋದು 9863 ಬರುತ್ತೆ. ಎಷ್ಟು ಬರುತ್ತೆ? 9863 ಬರುತ್ತೆ. ಈ 9863ನ ಫಸ್ಟ್ ಸೈಡಿಗೆ ಬರ್ಕೊಂತೀನಿ, 9863 ಇರುತ್ತೆ. ಆಮೇಲೆ 4 ಆದಮೇಲೆ ಲಾಸ್ಟ್ ನಂಬರ್ ಏನಿದೆ 9 ಇದೆ. ಆ 9ನ ಎದಕ್ಕೆ ಯೂಸ್ ಮಾಡ್ಕೋಬೇಕು? ಸೊ ಅದೇ ಮೇನ್ ಡಿಫ್ರೆನ್ಸ್ ನಂಬರ್ನ 0.99 ಏನಿದೆ ಅದರಲ್ಲಿ ಮೇನ್ ಡಿಫ್ರೆನ್ಸಿಗೆ 9th ಕಾಲಮ್ ಲಾಸ್ಟಿಗೆ ನೋಡಿದಾಗ ಎಷ್ಟಿದೆ? 20 ಇದೆ. 0.99 ನೀವೇನು 4th ಒನ್ ನೋಡಿದ್ರಿ, ಆ 4th ಒನ್ ನೋಡಿರೋಂಥ ನಂಬರಿಗೆ ಮೇನ್ ಡಿಫ್ರೆನ್ಸ್ 9ಅಲ್ಲಿ ಎಷ್ಟಿದೆ ಅಂತ ಬಂದಾಗ, ಸಾರಿ ಕೆಳಗಡೆ ಕಾಣ್ತಾ ಇಲ್ಲಲ್ವ, 0.99 ನೀವು ನೋಡಿರೋಂತಹ 4th ಡಿಫ್ರೆನ್ಸ್ 9863ಗೆ ಲಾಸ್ಟ್ 9 ಮೇನ್ ಡಿಫ್ರೆನ್ಸ್ ಬಂದಾಗ ಎಷ್ಟಿದೆ? 20 ಇದೆ. ಈ 20ನ ನಾವು ಆ್ಯಡ್ ಮಾಡ್ಕೋಬೇಕು. ಹಾಗಾಗಿ 20ನ ನಾನು ಆ್ಯಡ್ ಮಾಡ್ತೀನಿ. ಅಲ್ಲಿಗೆ 3, 6, 2, 8, 8, 9. ಹಾಗಾದರೆ ಆ್ಯಂಟಿಲಾಗ್ ನೋಡಿರೋದ್ರಿಂದ ಈಗ ಆ್ಯಂಟಿಲಾಗ್ ಅಂತ ಬರ್ಕೊಳ್ಳೋ ಅವಶ್ಯಕತೆ ಇಲ್ಲ, 9883 ಅಂತೇಳಿ ಬರುತ್ತೆ. ಓಕೆನಾ? ಈ ರೀತಿ ಬಂತು. ಈ ಥರ ಹೆಂಗೆ ಬಂತು ಇನ್ನೊಂದ್ಸತಿ ಹೇಳ, ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಆದರೆ ಹೇಳ್ತಾ ಇದ್ದೀನಿ 0.99 ಬೇಕು. ಆ 0.99 ಫಸ್ಟು 4th ಒನ್ ನೋಡಬೇಕು. 4th ಒನ್ ಅಂದರೆ ಇಲ್ಲಿದೆ ನೋಡಿ, 4th ಒನ್ನು ನಾನು ತಪ್ಪು ಬರ್ಕೊಂಡಿದ್ದೆ, ಚೆಕ್ ಮಾಡ್ತಾಯಿದ್ದೀನಿ, ಇಲ್ಲ ಕರೆಕ್ಟ್ ಇದೆ 4th ಒನ್ನು. ಇದಕ್ಕೆ ನೆಕ್ಸ್ಟ್ ನಂಬರ್ ಇರೋದು 9 ಇರೋದ್ರಿಂದ 9ಅಲ್ಲಿ ಮೇನ್ ಡಿಫ್ರೆನ್ಸ್ 9ಅಲ್ಲಿ ಇರೋದು ಎಷ್ಟಿದೆ? 20 ಇದೆ. ಈ ನಂಬರಿಗೆ ಈ 20ನ ಆ್ಯಡ್ ಮಾಡ್ಕೋಬೇಕು. ಆ್ಯಡ್ ಮಾಡಿ ಬರ್ದಿದ್ದೀನಿ, 9883 ಇದೆ. ಸೊ ಇದು ಬರ್ಕೊಳ್ಳೆ, ಇದು ಫೈನಲ್ ಆನ್ಸರ್ ಆಗಲ್ಲ. ಓಕೆನಾ? ಇದಕ್ಕೆ ಪಾಯಿಂಟ್ ಇಡಬೇಕು. ಹಾಗಾದ್ರೆ ಪಾಯಿಂಟ್ ಇಡೋದು ಯಾವ ಥರ? ಪಾಯಿಂಟ್ ಇಡೋದು ಏನೂ ಇಲ್ಲ. ಇಲ್ಲಿ ಏನು ಪಿನ ಲಾಗ್ ಪಿ ಬರ್ಕೊಡೋದಕ್ಕಿಂತ ಮೊದಲೇ ಇಲ್ಲಿ ಒಂದು ನಂಬರ್ ಎಷ್ಟು ನಂಬರ್ ಇದೆ ಎಷ್ಟು ನಂಬರ್ ಇದೆ ಆ ನಂಬರಿಂದ ಒಂದು ನಂಬರ್ನ ಕಡಿಮೆ ಮಾಡಿ ಪಾಯಿಂಟಲ್ಲಿ ಬರೋದಿಲ್ಲ. ಇಲ್ಲಿ ಕಡಿಮೆ ಮಾಡಿದ್ರಲ್ಲ, ಇಲ್ಲಿ ಜಾಸ್ತಿ ಮಾಡಬೇಕು. ಎಕ್ಸಾಂಪಲ್ ಇಲ್ಲಿ 2 ನಂಬರ್ ಇದ್ದಿದ್ದಕ್ಕೆ 1 ಪಾಯಿಂಟ್ ಅಂತ ಇಲ್ಲಿ ಬರೆದಿದ್ರಿ. ಈಗ ಅದಕ್ಕೆ ಆಪೋಸಿಟ್, ಇಲ್ಲಿ 1 ಪಾಯಿಂಟ್ ಇದೆ ಅಂದರೆ ಇಲ್ಲಿ 1 ಪಾಯಿಂಟ್ ಇದೆ ಅಂದರೆ ಸ್ವಲ್ಪ ಜಾಸ್ತಿ ಮಾಡಬೇಕು. 1 ಪಾಯಿಂಟ್ ಅಂದರೆ 2 ನಂಬರ್ ಆದಮೇಲೆ ಪಾಯಿಂಟ್ ಇಡಬೇಕು. ಹಾಗಾಗಿ ಇಲ್ಲಿ 1 ಇರೋದ್ರಿಂದ 2 ನಂಬರ್ ಜಾಸ್ತಿ, 1 ಆದಮೇಲೆ ನೆಕ್ಸ್ಟ್ 2 ಅಲ್ವಾ? ಸೊ 2 ನಂಬರ್ ಆದಮೇಲೆ ಪಾಯಿಂಟ್ ಇಡಬೇಕು. ಆವಾಗ ಇದೇನಾಗುತ್ತೆ? ಪ್ರಾಬ್ಲಮ್ಸು ಕಂಪ್ಲೀಟ್ ಆಗುತ್ತೆ. ಓಕೆನಾ? ಇದು ಈ ರೀತಿಯಾಗಿ ನಾವು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ತಾ ಹೋಗ್ತೀವಿ. ಸೊ ಇದ್ರ ಬಗ್ಗೆ ಇನ್ನೂ ನಿಮಗೆ ಡೌಟ್ಸ್ಗಳು ಬರೋವಂಥ ಚಾನ್ಸಸ್ ಇರುತ್ತೆ. ಆ್ಯಂಟಿಲಾಗ್, ಲಾಗರಿಥಮ್ ಟೇಬಲ್ ಯೂಸ್ ಮಾಡಿ ಮಾಡೋಂಥ ಈ ಜಾಮೆಟ್ರಿಕ್ ಮೀನ್ ಪ್ರಾಬ್ಲಮ್ಸ್ ಬರ್ಬೋದು. ಸೊ ಅದ್ರ ಬಗ್ಗೆ ಏನು ವರಿ ಮಾಡಬೇಡಿ. ಸೊ ನಿಮಗೆ ಡೌಟ್ಸ್ಗಳು ಏನೇ ಇದ್ದರೂ ನೀವು ಕಮೆಂಟ್ ಬಾಕ್ಸಲ್ಲಿ ನೀವು ಮೆಸೇಜ್ ಮಾಡಿ, ಅದು ನೋಡಿ ಅಬ್ಸರ್ವ್ ಮಾಡ್ತೀನಿ. ಸೊ ಕಮೆಂಟ್ ಮಾಡಿ, ನಾನು ನೋಡ್ತಾ ಹೋಗ್ತೀನಿ. ಇಲ್ಲ ಇನ್ನು ಆಫ್ಲೈನ್ ಕ್ಲಾಸಲ್ಲಿ ಬಂದಾಗ ನಾನು ಕಾಲೇಜಲ್ಲಿ ಇದ್ರ ಬಗ್ಗೆ ಮತ್ತೆ ಕ್ಲಿಯರಾಗಿ ಡಿಸ್ಕಸ್ ಮಾಡ್ತಾ ಹೋಗೋಣಂತೆ. ಓಕೆನಾ? ಸೊ ಇವತ್ತಿಗೆ ಈ ಕ್ಲಾಸ್ನ ನಾನು ಮುಗಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ಕ್ಲಾಸ್. ಬಾಯ್.